ರೈತ ಆಗಲ್ಲ ಅವಾಗ. ಪಾಪ ಫೇಲ್ ಆಗೋರು ಯಾರು ರೈತರಾಗಲ್ಲ. ಎಲ್ಲ ಹಣ್ಣು ತಿನ್ನೋರು ಶ್ರೀಮಂತರು, ಏನು ಒಂದೆರಡು ಚಾಕ್ಲೇಟ್ ತಿನ್ನೋರು ಶ್ರೀಮಂತರು. ಎಲ್ಲ ಹಣ್ಣು ತಿನ್ನೋರು ಶ್ರೀಮಂತರು ಓದಿಲ್ಲ. ಮತ್ತೆ ರೈತರು ಬಡ್ರು, ನೀವು ಬಡ್ರು. ಎಲ್ಲ ತಗೋಕ್ ರೊಕ್ಕ ಬೇಕು. ರೊಕ್ಕ ಇತ್ತು ಏನು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ನಾವ್ ಯಾಕೆ ಕೃಷಿ ಬಗ್ಗೆ ತಿಳ್ಕೊಬೇಕು? ನೀವ್ ಯಾಕೆ ಕೃಷಿ ಬಗ್ಗೆ? ನೀವೆಲ್ಲ ಡಾಕ್ಟರ್ ಆಗೋರು, DC ಆಗೋರು, ಕೃಷಿ ಬಗ್ಗೆ ನೀವ್ ಯಾಕೆ ತಿಳ್ಕೊಬೇಕು? ತಿನ್ನೋದು ಮಾನ್ಕಾಯಿ ತಿಂದ್ರೆ, ಹಣ್ಣುಗಳು, ಚಾಕ್ಲೇಟ್ ಹೆಚ್ಚಿತ್ತಿದ್ರೆ ಏನಾಯ್ತು? ಮತ್ತಿತ್ತಿರಿಲ್ಲ. ಚಾಕ್ಲೇಟ್ ಹೆಚ್ಚಿ, ಕುರ್ಕುರೆ ಹೆಚ್ಚಿತ್ತಿದ್ರೆ ತಿಂದ್ರೆ ಅದು ತಿಂದ್ರೆ ಏನ್ ನಡೆಯೋದಿಲ್ಲ. ಮಾನ್ಕಾಯಿ ಹೆಚ್ಚಿತ್ತಿದ್ರೆ ಹೀಟ್ ಆಗ್ತದ. ಆಗಿಲ್ಲದು. ರೈತರು ಬೆಳೆದ್ರೆ ನಮಗ್ ಅನ್ನ ಸಿಗ್ತದೆ. ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಮಾಡ್ಲಿಕ್ಕೂ ಗಿಡಗೊಳ್ಬೇಕು. ರೊಕ್ಕ ಡಾಕ್ಟರ್ ಆದ್ರಿ ರೊಕ್ಕ ಸಿಕ್ಕಾಪಟ್ಟಿ ಬತ್ತು, DC ಆದ್ರಿ ರೊಕ್ಕ ಸಿಕ್ಕಾಪಟ್ಟಿ ಬತ್ತು. ರೈತರು ಯಾರು ಇರ್ಲಿಲ್ಲ, ಅವಾಗ ನಿಮ್ಗೆ ಅನ್ನ ಇದ್ದಿದ್ ಬರ್ತದ? ನೀವಂದ್ರಲ್ಲ ರೈತ ಅಂದ್ರೆ ಸಾಧಾರಣ ಜೀವನ ನಡೆಸೋರು ಅಂತೇಳಿ. ಅದಕ್ಕೆ ನಾವ್ ಯಾರು ರೈತರು ಯಾಕೆ ರೈತರು ಆಗಲ್ಲ ಅಂದ್ರೆ ನೀವು ಸಾಧಾರಣ ಜೀವನ ಅದ, ಅದ್ರೊಳಗೆ ರೊಕ್ಕ ಇಲ್ಲ, ಅದ್ರೊಳಗೆ ಮರ್ಯಾದೆ ಇಲ್ಲ ನೀವು ಅನ್ಕೊಂಡ್ರಿ ಹಂಗ. ಆದ್ರೆ ಇದ್ರೊಳಗೂ ರೊಕ್ಕ ಗಳಿಸ್ಬೋದು. ಈಗ ನೀವು ಕ್ಲಾಸ್ನಾಗ 100 ಮಂದಿ ಇದ್ದೀರಿ, 100 ಮಂದಿ DC ಆತಾರ, 100 ಮಂದಿ ಆಫೀಸರ್ ಆತಾರ, 100 ಮಂದಿ ಪಾಸ್ ಆತಾರ, ಫೇಲ್ ಆತಾರ? ಪಾಸ್ನ ಆತಾರ, ಫೇಲ್ನೂ ಆತಾರ. ಹಂಗ ರೈತರನಾಗನು ಶ್ರೀಮಂತರು ಅರ, ಗರೀಬರು ಅರ. ಆದ್ರೆ ನಮಗೆ ಅನಿಸ್ತಾರ ರೈತರು ಆದ್ಕೊಳ್ಳೆ ಹೊಲ ಸಂಖ್ಯೆ ಹಾಕೊಂಡಿರ್ತಾರ, ದೋತರು ಉಟ್ಕೊಂಡಿರ್ತಾರ. ದೋತರು ಉಟ್ಕೊಂಡ್ರು ಗರೀಬ್ರು, ಪ್ಯಾಂಟ್ ಉಟ್ಕೊಂಡ್ರು ಶ್ರೀಮಂತರು. ಅದ ಇಲ್ಲ ಹಂಗ ಜೀನ್ಸ್ ಹಾಕೊಂಡ್ರು ಇನ್ನ ಶ್ರೀಮಂತರು. ಇದು ಒಂದು ರಿಪೋರ್ಟ್ ಏನ್ ಹೇಳ್ತದಪ್ಪ ಅಂತಂದ್ರೆ ದಿನ ಸೇಮ್ ಕೆಲಸ ಮಾಡೋರಿಗೆ ಮೆಂಟಲ್ ಡಿಸಾರ್ಡರ್ಸ್ ಆತಾವ ಉದ್ಯೋಗ. ಬಟ್ ಅದೇ ರೈತ ಅದಾವ ಒಂದ್ ದಿವ್ಸ ಬಿತ್ತಾನ, ಒಂದ್ ದಿವ್ಸ ರಾಶಿ ಮಾಡ್ತಾನ, ಒಂದ್ ದಿವ್ಸ ಗಳೆ ಹೊಡಿತಾನ, ಒಂದ್ ದಿವ್ಸ ಎತ್ತುಗಳ ಜೋಡಿ ಇರ್ತಾನ, ಒಂದ್ ದಿವ್ಸ ಆಕಳ ಜೋಡಿ ಇರ್ತಾನ. ಹಿಂಗೆಲ್ಲ ಇರೋದ್ರಿಂದ ಅವನಿಗೇನೋ ಮನುಷ್ಯ ಉಲ್ಲಾಸ ಇರ್ತಾವ. ರೈತರು ಕೃಷಿಕರು ಯಾಕೆ ಬೇಕು? ಕೃಷಿಕರಂದ್ರೆ ಡಾಕ್ಟರ್ ಉಳಿಬೇಕಾದ್ರೆ ಕೃಷಿಕ್ ಬೇಕು, ಇಂಜಿನಿಯರ್ ಉಳಿಬೇಕಾದ್ರೆ ಕೃಷಿ ಬೇಕು, DC ಉಳಿಬೇಕಾದ್ರೆ ಕೃಷಿಕ್ ಬೇಕು. ಹೌದಾ? ಕೃಷಿ ಅಂದ್ರೆ ನಿಮಗೇನು ಅನಿಸ್ತದೆ? ಎಷ್ಟು ಮಂದಿ ಫಾರ್ಮರ್ ಮತ್ತೇನು ಅನಿಸ್ತದೆ? ಗಳೆ ಹೊಡ್ಯೋದು ಮತ್ತ ಬಿತ್ತಾರ. ಎಷ್ಟ ರೈತರು ಮತ್ತ ಸಾಧಾರಣ ಜೀವನ ನಡೆಸಾರು. ಮತ್ತೇನ್ಸದ? ದೇಶಭಕ್ತ. ಇವಾಗ ಯಾರ್ದಾರ ಪೇರೆಂಟ್ಸ್ ತಂದೆ ತಾಯಿ ಒಕ್ಕಲ್ತನದ? ಇಲ್ಲ. ನಿಮ್ ಬಾಬಾ ಮಾಡ. ಯಾರೇ ಹೊಲಕ್ ಹೋಗ್ತೀರಿ ನೀವು? ಹೊಲಕ್ ಹೋಗ್ತೀರಿ. ಏನ್ ಮಾಡ್ತೀವಿ ಹೊಲ್ದಾಗ? ತಿರುಗಾಡ್ತಿ. ತಿರುಗಾಡಿ ಏನ್ ಮಾಡ್ತಿ? ಗಳೆ ಹೊಡಿತಿ. ಊಟ ಮಾಡಿ ಬರ್ತೀರಿ. ಬಾಳೆ ಗಿಡದಾಗ ಊಟ ಮಾಡಿ ಬರ್ತೀರಿ. ದೊಡ್ಡವರಾಗಿ ಏನಾಗ್ಬೇಕಂತೀರಿ? ಡಾಕ್ಟರ್, ಸೈಂಟಿಸ್ಟ್, DC, ಆರ್ಮಿ, IAS ಆಫೀಸರ್, DC, ಮತ್ತ SP. ಆಗ ಏನ್ ಮಾಡ್ಬೇಕಂತೀರಿ? ಎದಕ್ ಅದ ಆಗ್ಬೇಕಂತೀರಿ? ನೀವೇನ್ ಡಾಕ್ಟರ್ ಅಂದ್ರಿ, ಇಂಜಿನಿಯರ್ ಅಂದ್ರಲ್ಲ, ಅದು ಆಗಕ್ಕೆ ಎದಕ್ ಆಗ್ಬೇಕಂತೀರ? ಸಂಬಳ ಭಾಳ ಬರ್ತದ. ಮತ್ತೇನ್ ಬರ್ತದ? ಸಮಾಜ ಸೇವೆ ಮಾಡ್ಬೋದು. ಮತ್ತ ರೆಸ್ಪೆಕ್ಟ್ ಬರ್ತದ, ರೆಪ್ಯುಟೇಷನ್ ಹೆಚ್ಚಿಗಿರ್ತದ. ಮತ್ತ ಅದಾಗ ಜೀವ ಉಳಿಸಕ್ ಆಗ್ಬೇಕಾಗ್ತದೆ ಡಾಕ್ಟರ್. ಅನ್ನ ಹಾಕ್ತಾರ ಯಾರಬ್ಬೆ? ರೈತ ಅನ್ನ ಹಾಕ್ತಾರ. ಅದೇ ಇರ್ಲಿ ನಾ ಮುಂದಕ್ಕೆ ಬರ್ಬೇಕಪ್ಪ ನೀ ಕ್ಲಾಸ್. ಅದಾದ್ಮೇಲೆ ಏನಾಗ್ತದ? ರೊಕ್ಕ ಬತ್ತು, ಹೆಸರು ಬತ್ತು, ಅದಾದ್ಮೇಲೆ ಏನಾಗ್ತದ? ಸಾಯದೇ ಅದಪ್ಪ. ಆಯ್ತು ಇರ್ಲಿ. ಬದುಕ್ಬೇಕಾದ್ರೆ ಏನ್ ಬೇಕು? ಅನ್ನ, ನೀರು, ಮತ್ತ ಮೊಸರು, ಊಟ, ಮತ್ತ ರೊಟ್ಟಿ, ಊಟ, ರೊಕ್ಕ. ಎಲ್ಲ ತಗೋಕ್ ರೊಕ್ಕ ಬೇಕು. ರೊಕ್ಕ ಇತ್ತು ಏನು ಇರ್ಲಿಲ್ಲ ಅಂದ್ರೆ ಏನ್ ಮಾಡ್ತೀರಿ? ರೊಕ್ಕ ಇಲ್ಲ, ಉಳಿದಿವೆಲ್ಲ ಅದ, ಅನ್ನ ಬ್ಯಾಳಿ ಎಲ್ಲ ಸಿಗ್ಲಿಕತ್ತ. ರೊಕ್ಕ ಇದ್ರೆ ತಗೋಬೇಕು. ರೊಕ್ಕ ಇಲ್ಲಿ ನಮ್ಮಲ್ಲಿ ಕೊಡ್ತಾರ, ಕೆಲಸ ಮಾಡ್ಬೇಕು. ಫಸ್ಟ್ ಏನ್ ಬೇಕು ಬದುಕ್ಬೇಕಾದ್ರೆ? ಈಗ 1 ಸೆಕೆಂಡ್ ಇರ್ಲಿಕ್ಕಾಗಲ್ಲ ಅದು ಇರ್ಲಿಲ್ಲ ಅಂದ್ರೆ. ವೆರಿ ಗುಡ್. ಗಾಳಿ ಬೇಕು. ಹೌದಾ? ಗಾಳಿ ಆದ್ಮೇಲೆ ನೀರ್ ಬೇಕು. ನೀರ್ ಆದ್ಮೇಲೆ ಊಟ ಬೇಕು. ಇವೆಲ್ಲ ಎಲ್ಲಿ ಸಿಗ್ತದ? ನೇಚರ್ದಾಗ ಸಿಗ್ತದ. ಸುಮ್ನೆ ಸಿಗ್ತದ್ದು? ಏನ್ ನೋಡ್ಬೇಕತ್ತ? ಆಕ್ಸಿಜನ್ ಸುಮ್ನೆ ಸಿಗಲ್ಲ ಈಗ. ಈಗ ಆಕ್ಸಿಜನ್ ನಿಮ್ಮಲ್ಲಿ ಸುಮ್ನೆ ಸಿಗ್ಲಿರ್ತದೆ. ಈಗ ಡೆಲ್ಲಿ, ಪಂಜಾಬ್, ಡೆಲ್ಲಿ ಎಲ್ಲ ಹೊಲಸಾಗ್ಯದ ಈಗೆಲ್ಲ. ಅದಕ್ಕೆ ಉಸಿರಾಡ ಗಾಳಿ, ಫ್ಯಾಕ್ಟ್ರಿ ಎಲ್ಲ ಬಂದು ಹೊಲಸು ಮಾಡಿ ಉಸಿರಾಡ ಗಾಳಿ ಸ್ವಚ್ಛ ಸಿಗಲ್ಲ ಈಗ. ಅದಕ್ಕೆ
ಒಕ್ಕಲ್ ಕೃಷಿ ಅಂದ್ರೆ ಏನು? ನೀವೇನು ಊಟ ಮಾಡ್ತಿರಲ್ಲ, ಹಾಲು ಕುಡಿತೀರಿ, ತೊಗರಿ ಬೇಳೆ ಊಟ ಮಾಡ್ತೀರಿ, ರೊಟ್ಟಿ ಊಟ ಮಾಡ್ತೀರಿ, ಚಪಾತಿ ಊಟ ಮಾಡ್ತೀರಿ, ನೀವೇನು ಬ್ರೆಡ್ ತರ್ತೀರಿ, ಇವೆಲ್ಲಕ್ಕ ಮೂಲ ವಸ್ತು ಕೃಷಿ ಭೂಮಿಯಿಂದ ಬರ್ತಾವ. ಒಂದು ಬೀಜ ಹಾಕಿದಾಗ ಏನದ ಅವು ಬೆಳಿತಾವ. ಗಾಳಿ ತಗೊಂಡು, ಸೂರ್ಯನ ಬೆಳಕು ತಗೊಂಡು, ನೀರು ತಗೊಂಡು ಏನದ ನೀರ, ಭೂಮಿಯ ಮಣ್ಣಿನಾಗಿರೋಂಥ ಪೋಷಕಾಂಶ ಏನಂತಾರೆ ಅವತ್ತೆಲ್ಲ ತಗೊಂಡು ಇಷ್ಟಿಂದ ಬೆಳಿತಾವ. ಬೆಳೆದ ಮಿಷನ್ ಅವು ಅವ್ರ ಮಕ್ಕಳ ಬೀಜದ ಮತ್ ಮುಂದಿನ ಸಂತತಿ ಬೆಳಿಬೇಕಲ್ಲ, ಅದಕ್ಕೆ ಅವು ಮತ್ತೆ ಬೀಜ ಹೆಚ್ಚಿಗೆ ಮಾಡ್ತಾವ. ಒಂದು ಬೀಜ ಇದ್ದು ಸಾವಿರಾರು ಲಕ್ಷಾಂತರ ಬೀಜ ಆಗ್ತಾವ. ಅವು ಬೀಜ ನಮಗೆ ಯಾವ್ಯಾವ ಬೇಕೋ ಅವು ತಿಲ್ಲಕ್ ಶುರು ಮಾಡ್ತೀವಿ. ನೀವೇನೇನ್ ತಿತ್ತೀರಿ? ಈಗ ಹಣ್ಣಿನಾಗ ಏನೇನ್ ತಿತ್ತೀರಿ? ಆಪಲ್, ಮ್ಯಾಂಗೋ, ಗೆಣಸು, ಫ್ರೂಟ್ಸ್, ಡ್ರ್ಯಾಗನ್ ಫ್ರೂಟ್, ಇವೆಲ್ಲ ಏನಾಗ್ತಾವ ಬೆಳಿತಾರ ಒಬ್ರು ಯಾರು. ಅವ್ರು ಬೆಳೆದ ಮೇಲೆ ನೀವು ರೊಕ್ಕ ಕೊಟ್ಟು ತೋತಿರ್ಬೇಕು, ಹೌದಾ? ಸೊ ಈಗ ಬೆಳೆಯೋದಕ್ಕೆ ಏನಂತಾರೆ? ಕೃಷಿ ಅಂತಾರೆ. ಚಪಾತಿಗೆ ಗೋಧಿ ಬೆಳಿಬೋದು, ರೊಟ್ಟಿಗೆ ಜೋಳ ಬೆಳೆಯೋದು, ತೊಗರಿ ಬೇಳೆ ಬೆಳಿತಾರ, ತೊಗರಿ ಬೆಳಿತಾರ, ಹೆಸರು ಬೆಳಿತಾರ, ಅಕ್ಕಿ ಬೆಳಿತಾರ, ಇವೆಲ್ಲ ಬೆಳೆದಕ್ಕೆ ಕೃಷಿ ಅಂತಾರೆ. ನಾವ್ ಯಾಕೆ ಕೃಷಿ ಬಗ್ಗೆ ತಿಳ್ಕೊಬೇಕು? ನೀವ್ ಯಾಕೆ ಕೃಷಿ ಬಗ್ಗೆ? ನೀವೆಲ್ಲ ಡಾಕ್ಟರ್ ಆಗೋರು, DC ಆಗೋರು, ಕೃಷಿ ಬಗ್ಗೆ ನೀವ್ ಯಾಕೆ ತಿಳ್ಕೊಬೇಕು? ಅವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ. ಅವ್ರಿಗೆ ನೀವ್ ಹೆಲ್ಪ್ ಮಾಡ್ತೀರಾ, ನಿಮಗ ಅವ್ರು ಹೆಲ್ಪ್ ಮಾಡಕತ್ತಾರ? ಎರಡು ಎಕ್ಸ್ಚೇಂಜ್. ವೆರಿ ಗುಡ್ ಆನ್ಸರ್. ಏನಾಗ್ತದ? ಅವರು ಕೃಷಿಕರು ಬೆಳಿಲಿಲ್ಲ ಅಂದ್ರ ಏನಾಗ್ತಾವ? ಒಂದ್ ಮಂಗ್ಯನ ಕತಿ ಬರ್ತವ. ದಿನ ಮಂಗ್ಯ ಒಬ್ಬ ರೈತ ಏನ್ ಮಾಡ್ತಿರ್ತಾವ, ಬೆಳೆದಿರ್ತಾನ, ಅವ್ ಮಂಗ್ಯಗಳು ಬಂದು ತಿತ್ತಿರ್ತಾವ. ಮಾವಿನಕಾಯಿ ಹಚ್ಚಿರ್ತಾರ ಗಿಡ, ಮಾವಿನಕಾಯಿಗೆ ಎಲ್ಲ ಮಂಗ್ಯಗಳು ಬಂದು ತೊಗರಿ ಬೆಳೆದಿರ್ತಾರ, ಆ ತೊಗರಿ ಅಥವಾ ಜೋಳ ಬೆಳೆದಿರ್ತಾರ, ಹೆಸರು ಬೆಳೆದಿರ್ತಾರ, ದಿನ ಮಂಗ್ಯಗಳು ಬಂದು ತಿತ್ತಿರ್ತಾವ. ಅದಕ್ಕೆ ಅವ್ ರೈತ ಏನ್ ಮಾಡ್ತಾನ? ರಕ್ಷಣೆ ಮಾಡ್ಕೋಕ ಹೊಡಿತಾನ. ಹೊಡ್ಯಾಣ ಏನಂತ ಒಂದ್ ದಿವ್ಸ ರೈತ ಸಾಯ್ತಾನ, ವಯಸ್ಸಾಗ ಸಾಯ್ತಾನ. ಸತ್ತಾಗ ಅವ್ರ ಮಂಗ್ಯಗಳೆಲ್ಲ ಖುಷಿ ಪಡ್ತಾರ. ಏನಂತೇಳಿ? ನಮಗ್ ಇನ್ ಮುಂದೆ ಹೊಡೆಯೋರು ಯಾರು ಇರಲ್ಲ, ನಾವು ತಿನ್ಬೋದು, ಆರಾಮ್ ಇರ್ಬೋದು ಅಂತೇಳಿ. ಮುಂದಿನ ವರ್ಷ ಏನಾಗ್ತದ? ಯಾವಾಗ ಹೊಲ್ದಾಗ ಏನು ಇರಲ್ಲ ನೋಡ್ರಿ, ಅವಾಗ ಗೊತ್ತಾಗ್ತದ, ಅರೆ ಇವನಿಂದೇ ನಮಗ್ ಅನ್ನ ಇತ್ತು, ಇವ್ ನಮ್ಗೆ ಹೊಡಿತಿರ್ಲಿಲ್ಲ, ಇವನ್ನೇ ನಮ್ಗೆ ರಕ್ಷಣೆ ಮಾಡ್ತೀವಿ, ಇವನ್ ಬೆಳೆದಿಂದೇ ನಮ್ಗೆ ಅನ್ನ ಉಣ್ತಿದ್ವು ಅಂತೇಳಿ. ಹಂಗ ಇವತ್ತು ಪರಿಸ್ಥಿತಿ ನಮ್ದೇ. ರೈತರದೇನ? ರೈತರು ಬೆಳೆದ್ರೆ ನಮಗ್ ಅನ್ನ ಸಿಗ್ತದೆ. ರೈತರಿಗೆ ಏನಾದ್ರು ದುಡಿಕ್ ಆಗ್ಲಿಲ್ಲ, ನಮ್ ಕೈಲಿ ಆಗಲ್ಲಪ್ಪ ಅಂತಂದ್ರೆ ನಾವೇನ್ ಮಾಡ್ತೇವೆ? ಒಂದೊಂದ್ಸಲ ನೋಡ್ರಿ ಉಳ್ಳಾಗಡ್ಡಿ, ಟೊಮೆಟೊ ₹100, ₹200 ಕಿಲೋ ಆಗ್ತದ. ಉಳ್ಳಾಗಡ್ಡಿ ಒಮ್ಮಿದೆ ₹200, ಈಗ ರೇಟ್ ಕಮ್ಮಿ ಅದ, ಒಮ್ಮಿದೆ ₹200 ಕಿಲೋ ಆಗ್ತದ, ₹100 ಕಿಲೋ ಆಗ್ತದ. ಅವಾಗೇನು ಬೆಳವಣಿಗೆ ಕಮ್ಮಿ ಆಗತ್ತೆ. ಅವಾಗ ನಾವು ಉಣ್ಣೋದು ಕಮ್ಮಿ ಮಾಡ್ತೀವಿ. ಹಂಗ ಅದಕ್ಕೆ ಕೃಷಿ ಅಂದ್ರೆ ನಿಸರ್ಗದಾಗಿರೋಂಥ ನಮ್ಮ ಭೂಮಿ ಏನದಲ್ಲ, ಆ ಭೂಮಿಗೆ ಸೂರ್ಯನ ಬೆಳಕ ಇವೆಲ್ಲ ಫ್ರೀ ಅದಾಗವ್ರಿ. ಸೂರ್ಯನ ಬೆಳಕು ಫ್ರೀ ಅದ, ಹೌದಿಲ್ಲ? ರೊಕ್ಕ ಕೊಡ್ತೀರಿ ಸೂರ್ಯನ ಬೆಳಕಿಗೆ? ರೊಕ್ಕ ಅದಕ್ಕಿಲ್ಲ. ನೀವು ಉಸಿರಾಡ್ತಿರಲ್ಲ, ಉಸಿರಾಡ್ದಾಗ ನೀವೇನ್ ಬಿಡ್ತೀರಿ? ಒಳಗೆ ಏನ್ ತಗೋತೀರಿ? ಆಕ್ಸಿಜನ್ ತಗೋತೀರಿ, ಕಾರ್ಬನ್ ಡೈಆಕ್ಸೈಡ್ ಬಿಡ್ತೀರಿ. ಗಿಡ ಏನ್ ಮಾಡ್ತಾವ? ನಿಮ್ಮ ಕಾರ್ಬನ್ ಡೈಆಕ್ಸೈಡ್ ಆಕ್ಸಿಜನ್ ಮಾಡ್ಲಿಕ್ಕೂ ಗಿಡಗೊಳ್ಬೇಕು. ಅದಕ್ಕೆ ಇವೆಲ್ಲ ಕಾರ್ಬನ್ ಡೈಆಕ್ಸೈಡ್ ನೀವು ಬಿಟ್ಟಂಗೆ ಬೆಳೆಗೆ ಹೆಚ್ಚಿಗೆ ಲಾಭ ಆಗ್ತದೆ. ಸೊ ಕಾರ್ಬನ್ ಡೈಆಕ್ಸೈಡ್ ಇದ್ದಿದ್ದು ಪ್ಲಸ್ ಸೂರ್ಯನ ಬೆಳಕ ಪ್ಲಸ್ ಮಣ್ಣಿನಾಗಿರೋಂಥ ನೀರ ಮತ್ತು ಪೋಷಕಾಂಶ ತಗೊಂಡು ಅವು ಬೆಳಿತಾವ. ಬೆಳೆದ್ಮ್ಯಾಗ ದವಸ ಧಾನ್ಯ ಕೊಡ್ತಾವ, ಹಣ್ಣು ಕೊಡ್ತಾವ. ಆ ಹಣ್ಣಿನ್ಯಾಗ ಸ್ವಲ್ಪ ಹಣ್ಣುಗಳು ನಾವು ತಿತ್ತೀವಿ, ಸ್ವಲ್ಪ ಹಕ್ಕಿಗಳು ತಿಂತಾವ, ಸ್ವಲ್ಪ ಮಂಗ್ಯಗಳು ತಿಂತಾವ, ಹುಳುಗಳು ತಿಂತಾವ. ಅದಾದ್ಮೇಲೆ ಉಳಿದಿದ್ದು ನಾವು ತಿಂತೇವು. ಹಣ್ಣುಗಳಾಯ್ತು. ಆಮೇಲೆ ಉಳಿದಿದ್ದಕ್ಕೆ ಜೋಳ ಬೆಳಿತಾರ. ಜೋಳ ಬೆಳೆದಾಗ ಏನಂತ ಮ್ಯಾಗಿನ ಕಳಕಿ ದಾಣಿ ನಾವು ತಿಂತೇವು. ಕಳಕಿ ಏನ್ ಮಾಡ್ತಾರ? ದನಗಳಿಗೆ ಹಾಕ್ತಾರ. ಆ ದನಗಳು ತಿಂದಿದ್ದು ಮತ್ತ ಅವ್ ದನ ಏನ್ ಕೊಡ್ತಾವ? ಹಾಲ ಮತ್ತ ಹೆಂಡಿ ಕೊಡ್ತಾವ, ಗೋಮೂತ್ರ ಕೊಡ್ತದ. ಹೌದಾ? ಆ ಹೆಂಡಿ ಏನಂತ ಮತ್ ತಿಪ್ಪಿ ಗೊಬ್ಬರ ಹಾಕ್ತಿವಿ. ಆಟಾಡ್ತಿರಲ್ ಕೈ ಎಲ್ಲಿಗೋದು ಕೈ ಬರ್ತದ ಆಡ? ಬರ್ತದ. ಏನ್ ಬರ್ತ ಹೇಳ್ರಿ? ತಟ್ಟಿ ಏನ್ ಕೊಡ್ತು ಬರ್ತಲ್ಲ. ಅದ್ರೊಳಗೆ ಎಲ್ಲ ಲಾಸ್ಟಿಗೆ ಹೋಗಿ ಬೂದಿ ಹೊಲಕ್ ಹಾಕ್ದೇವತ್ ಬರ್ತಲ್ಲ. ಹಂಗ ಇಲ್ಲಿ ಏನದಂದ್ರೆ ಹೆಂಡಿ ಮತ್ ಭೂಮಿಗೆ ಹಾಕ್ತಿರಿ. ಆ ಭೂಮಿದಾಗ ಮತ್ ಏನಾಗ್ತದ? ಗೊಬ್ಬರ ಆಗ್ತದ. ಗೊಬ್ಬರ ಮತ್ ಸೂಕ್ಷ್ಮಾಣುಜೀವಿ ಮಂದ ಪೋಷಕಾಂಶ ಹೊಲದಾಗ ಹೆಚ್ಚಿಗೆ ಆಗ್ತಾವ, ಮತ್ ಬೆಳಿ ಬೆಳೀತದ. ಇದು ನಾವ್ಯಾಕೆ ತಿಳ್ಕೊಬೇಕು ಅಂದ್ರ ಅವ್ರದ್ದು ಬೆಳೆದಿದ್ ಕರೆಕ್ಟ್ ಅದ ಇಲ್ಲ ನಾವು ನೋಡ್ಕೋಬೇಕಾಗ್ತದ. ನಮ್ಗೆ ರೊಕ್ಕ ಡಾಕ್ಟರ್ ಆದ್ರಿ ರೊಕ್ಕ ಸಿಕ್ಕಾಪಟ್ಟಿ ಬತ್ತು, DC ಆದ್ರಿ ರೊಕ್ಕ ಸಿಕ್ಕಾಪಟ್ಟಿ ಬತ್ತು, ರೈತರು ಯಾರು ಇರ್ಲಿಲ್ಲ, ಅವಾಗ ನಿಮ್ಗೆ ಅನ್ನ ಇದ್ದಿದ್ ಬರ್ತದ? ಅದೇ ಸೈಂಟಿಸ್ಟ್ ಆದ್ರೂ ರೊಕ್ಕ ಬರ್ತದ. ರೊಕ್ಕ ಬೆಳಿನೇ ಬೆಳೆಯೋರಿಲ್ಲ ಅಂದ್ರೆ ಅದಕ್ಕೆ ನಾವು ಬೆಳೆಯೋರಿಗೂ ನಾವ್ ಏನ್ ಅವ್ರ ಕಷ್ಟ ಸುಖ ಅದ, ನಾವು ನಮ್ ಕಡೆಯಿಂದ ಏನ್ ಸಹಾಯ ಆಗ್ತದ ಅಥವಾ ನಮ್ಮಿಂದ ಅವ್ರಿಗೆ ಏನ್ ಸಹಾಯ ಆಗ್ತದ, ಹಿಂಗೆಲ್ಲ ನಾವು ವಿಚಾರ ಮಾಡೋ ಕೃಷಿ ಎಂಬ ತಿಳ್ಕೊಬೇಕು. ಆಮೇಲೆ ಇಡೀ ಜಗತ್ನಾಗ ಏನದ ಭಾರತೀಯ ಕೃಷಿ ಭಾಳ ಹಿಂದಿಂದದ. ನಿಮ್ಗೆಲ್ಲ ಹಿಂದೆ ಹೇಳಿರೋ ಭಾರತ ಅಂದ್ರೆ ಏನು, ದೇಶಭಕ್ತಿ ಬಗ್ಗೆ ಹೇಳ್ಯಾರ, ಆಕಳ ಬಗ್ಗೆ ಹೇಳ್ಯಾರ, ಎಲ್ಲ ಹೇಳ್ಯಾರಲ್ಲ. ಸೊ ಹಂಗ ನಮ್ಮ ದೇಶದ ಕೃಷಿ ಬಹಳ ಉನ್ನತ ಸ್ಥಾನದಾಗಿತ್ತು ಮೊದ್ಲು. ಅವಾಗ ಏನ್ ಮಾಡ್ತಿರು? ಹೊರಗಿಂದ ಏನು ಗೊಬ್ಬರ ಅದ ಹಾಕ್ತಿರ್ಲಿಲ್ಲ. ಕೃಷಿ ಒಳಗೆ ಪೋಷಕಾಂಶ ಅಂತಂದಲ್ಲ ಮಣ್ಣಿನಾಗ ಇರ್ತಾವ ಅಂತೇಳಿ, ಅವು ಮಣ್ಣಿನಾಗ ಇರ್ತಾವ. ಆದ್ರೆ ಏನದ ಈಗ ಬರಂತ ಹೋದ ಕಡೆದ ಒಂದು 60-70 ವರ್ಷನಾಗ ಏನಾಯ್ತು?
ಬೇರೆ ದೇಶದಿಂದ ಯೂರಿಯಾ DAP ಅಂತೇಳಿ ಕೆಮಿಕಲ್ ಫರ್ಟಿಲೈಸರ್ ಏನಂತಾರಲ್ಲ, ಆ ಕೆಮಿಕಲ್ ಅಂದ್ರೆ ರಾಸಾಯನಿಕ ವಸ್ತು ತಂದು ಹಾಕಗತ್ತಾರ, ಮಣ್ಣಿನ ಫಲವತ್ತತೆ ಹೆಚ್ಚಿಗೆ ಆಗ್ತದ ಅಂತೇಳಿ. ಅದಕ್ಕಿಂತ ಮುಂಚೆನೂ ಬೆಳೀತದ. ಈಗ ನೀವು ಮನ್ಯಾಗ ನಾಳೆಗೆ ಒಂದು ಕೆಲಸ ಮಾಡ್ರಿ, ಮಾವಿನಕಾಯಿ ತಿಂದಿರಿ, TP ಯಾವ ಮನ್ಯಾಗ, ಆ TP ಏನ್ ಮಾಡ್ತೀರಿ, ಒಕ್ಕಾಸ್ತೀರಿ. ಹೌದಾ? ಒಕ್ಕಾಸ್ತಿ ಬದ್ಲಿ ಏನ್ ಮಾಡ್ಬೋದು, ಗಿಡ ಹಚ್ಚಿ ನೋಡ್ರಿ ಬೆಳೀತದ, ಹೆಂಗ್ ಬೆಳೀತದಪ್ಪ ಅಂತ. ಹಾ, ವೆರಿ ಗುಡ್. ಹಾ, ಏನ್ ಮಾಡಿದ್ವಿ ಬೆಳೆದಿದ್ದು? ಹಾ ಹಾ, ಸಣ್ಣ ಸಣ್ಣದ ಅದು ಬೆಳ್ಕೋತ ಹೋಗ್ತದ. ಅಂದ್ರೆ ಅದು ತನ್ನ ಸಂತತಿ ಬೆಳೆಸ್ತಿರ್ತದೆ. ಇದೇ ಕೃಷಿ. ಅಂದ್ರೇನು, ನಾವು ನಿಸರ್ಗದಾಗಿಂದ ತಗೊಂಡು ಒಂದಕ್ಕೊಂದು ಬೆಳೆಸ್ಕೋತ ಹೋಗೋದು ಕೃಷಿ ಅದ. ನೀವಂದ್ರಲ್ಲ ರೈತ ಅಂದ್ರೆ ಸಾಧಾರಣ ಜೀವನ ನಡೆಸೋರು ಅಂತೇಳಿ. ಅದಕ್ಕೆ ನಾವ್ ಯಾರು ಯಾಕೆ ರೈತರ ಆಗಲ್ಲ ಅಂದ್ರೆ ನೀವು ಸಾಧಾರಣ ಜೀವನ ಅದ, ಅದ್ರೊಳಗೆ ರೊಕ್ಕ ಇಲ್ಲ, ಅದ್ರೊಳಗೆ ಮರ್ಯಾದೆ ಇಲ್ಲ ನೀವ್ ಅನ್ಕೊಂಡ್ರಿ ಹಂಗ. ಆದ್ರೆ ಇದ್ರೊಳಗೂ ರೊಕ್ಕ ಗಳಿಸ್ಬೋದು. ಈಗ ನೀವು ಕ್ಲಾಸ್ನಾಗ 100 ಮಂದಿ ಇದ್ದೀರಿ, 100 ಮಂದಿ DC ಆತಾರ, 100 ಮಂದಿ ಆಫೀಸರ್ ಆತಾರ, 100 ಮಂದಿ ಪಾಸ್ ಆತಾರ, ಫೇಲ್ನು ಆತಾರ. ಪಾಸ್ನು ಆತಾರ, ಫೇಲ್ನು ಆತಾರ. ಹಂಗ ರೈತರನಾಗನು ಶ್ರೀಮಂತರು ಅರ, ಗರೀಬರು ಅರ. ಅಲ್ಲಿ ಜಾಸ್ತಿ ನಮ್ಮ ಸಂಖ್ಯೆ ಹೆಚ್ಚಿಗದ ಅವ್ರದ್ದು. ಅದಕ್ಕೆ ಶ್ರೀಮಂತರು ಇದ್ದವ್ರು ಗೊತ್ತಾಗಂಗಿಲ್ಲ, ಕಡಿಮೆ ಅರ ಅಲ್ಲೊಬ್ರು ಇಲ್ಲೊಬ್ರು. ರೈತ ಆಗನು ಕಾರ್ ಇಟ್ಟವ್ರು ಅದಾರ, ರೈತ ಆಗನು ದೊಡ್ಡ ದೊಡ್ಡ ಬಂಗ್ಲಾ ಕಟ್ಟದವ್ರು ಅದಾರ, ರೈತ ಆಗಿನೂ ತಮ್ಮ ಹೊರದೇಶಕ್ಕೆ ನಮ್ಮ ವಸ್ತುಗಳು ಮಾರಿ ನಾವು ಹೊರದೇಶದ ರೊಕ್ಕ ನಮ್ಮ ದೇಶಕ್ಕೆ ಬರಂಗ್ ಮಾಡಕತ್ತಾರ. ನಿಮ್ಗೆ ಗೊತ್ತಿರಿ ನಮ್ಮ ದೇಶದ ಸಾಂಬಾರ್ ಪದಾರ್ಥ ಏನದ? ಸಾಂಬಾರ್ ಪದಾರ್ಥ ಅಂದ್ರೆ ಯಾವ್ಯಾವ ಅಂತೀರಿ? ಮಸಾಲೆ ಯಾವ? ಗರಂ ಮಸಾಲ, ಮತ್ತ ಪಾವ್ ಭಾಜಿ ಮಸಾಲ. ಬೆಸ್ಟ್. ಗರಂ ಮಸಾಲ ಮಸ್ತ್. ಜೀರಿಗೆ, ಸಾಸ್ವಿ, ಏಲಕ್ಕಿ, ಲವಂಗ, ದಾಲ್ಚಿನ್ನಿ, ಇವೆಲ್ಲ ಸಾಂಬಾರ್ ಪದಾರ್ಥಗಳು. ಇವು ಸಾಂಬಾರ್ ಪದಾರ್ಥ ನಮ್ಮ ದೇಶದಿಂದ ಹೊರದೇಶಕ್ಕೆ ಹೋಗ್ತಾವ, ಅವಾಗ ನಮ್ಗೆ ರೊಕ್ಕ ಬರ್ತದ. ಹೌದಾ? ಸೊ ಈ ರೀತಿ ಎದಕ್ಕೆ ಇವೆಲ್ಲ ಹೊರದೇಶಕ್ಕೆ ಹೋದಾಗ ನಮ್ಮ ಪ್ರದೇಶಕ್ಕೆ ಇವರೆಲ್ಲ ಬೆಳೆಯೋರು ಭಾಳ ಶ್ರೀಮಂತರ. ಕಬ್ಬು ಬೆಳೆದು ಶ್ರೀಮಂತ ಆದವ್ರ, ದಾಳಿಂಬರ್ ಬೆಳಿತಾರ, ದಾಳಿಂಬರ್ ಬೆಳೆದು ಶ್ರೀಮಂತ ಆದವ್ರ, ದ್ರಾಕ್ಷಿ ಬೆಳೆದು ಶ್ರೀಮಂತರ ಆದವ್ರ. ಹಿಂಗ ಶ್ರೀಮಂತ ಆದವ್ರು ಕೃಷಿಕರದು ಅದಾರ. ರೈತರಂದ್ರೆ ಬರೇ ಗರೀಬರು ಅಂತಲ್ಲ. ಆದ್ರೆ ನಮಗೆ ಅನಿಸ್ತಾರ ರೈತರ ಆದ್ಕೊಳ್ಳೇನೆ ಹೊಲ್ ಸಂಗಿ ಹಾಕೊಂಡಿರ್ತಾರ, ದೋತರು ಉಟ್ಕೊಂಡಿರ್ತಾರ. ದೋತರು ಉಟ್ಕೊಂಡ್ರು ಗರೀಬ್ರು, ಪ್ಯಾಂಟ್ ಉಟ್ಕೊಂಡ್ರು ಶ್ರೀಮಂತರು. ಅದ ಇಲ್ಲ ಹಂಗ ಜೀನ್ಸ್ ಹಾಕೊಂಡ್ರು ಇನ್ನ ಶ್ರೀಮಂತರು. ಅವ್ರ ಯಾಕೆ ದೋತರು ಉಟ್ಕೋತಾರ, ನಾವ್ ಯಾಕೆ ಪ್ಯಾಂಟ್ ಉಟ್ಕೋತೇವು? ಅವ್ರಿಗೆ ಬಿಸಿಲಾಗ ಕೆಲಸ ಮಾಡ್ತಿರ್ತಾರ, ಗಾಳಿ ಆಡ್ಬೇಕು ಮೈ ಎಲ್ಲ. ನಮ್ಗೆ ನೀರ್ ಬಿಡ್ತಾವ, ಪ್ಯಾಂಟ್ ಹಾಕೊಂಡ್ರೆ ನೀರ್ ಬಿಡ್ತಾವ, ದೋತರು ಉಟ್ಕೊಂಡ್ರೆ ನೀರ್ ಬಿಡಲ್ಲ. ಸೊ ಹಿಂಗ ಒಂದಕ್ಕೊಂದಕ್ಕೊಂದಕ್ ಸಂಬಂಧ ಅದ. ಅದು ಅದ್ರ ಸಲುವಾಗಿ ಅವ್ರು ಹಂಗಿರ್ತಾರ. ಆಮೇಲೆ ಬಿಸ್ಲಾಗ ಕೆಲಸ ಮಾಡ್ಬೇಕಾಗ್ತದ. ಆಮೇಲೆ ಈಗ ನೀವು ಡಾಕ್ಟರ್ ಆದ್ರೆ ತಿಳ್ಕೊರಿ, ದಿನ ಏನ್ ಕೆಲಸ ಮಾಡ್ತೀರಿ? ದಿನ ಪೇಷಂಟ್ ನೋಡೋದು, ಇಂಜೆಕ್ಷನ್ ಕೊಡೋದು, ಬರ ಅಷ್ಟೇ ಕೆಲಸ. ಅಂದ್ರೆ ಒಂದೇ ಈಗ 24 ತಾಸು ಅದೇ ಇರ್ತದ. ನೀವು ಬ್ಯಾಂಕ್ ಆಫೀಸರ್ ಆದ್ರೆ ಏನ್ ಮಾಡ್ತೀರಿ? ದಿನ ರೊಕ್ಕ ಎಣ್ಸೋದು, ಕೊಡೋದು ಅಷ್ಟೇ. ಒಂದ್ ಸಲ ಜಾಯಿನ್ ಆದ್ರಿ ಸಾಯ ತನಕ ಅಷ್ಟೇ ಕೆಲಸ ಮಾಡ್ತೀರಿ. ಅದೇ ರೈತ ಆದವ ಏನ್ ಮಾಡ್ತಾನೆ? ದಿನನಿತ್ಯ ವರ್ಷಾಂಚಾರ ಬೇರೆ ಬೇರೆ ಕೆಲಸ ಮಾಡ್ತಾನ. ಅವನಲ್ಲ ಗಳೆ ಹೊಡಿತಾರ, ಬಿತ್ತಾರ, ಆ ಬೇರೆ ಬೇರೆ ಟೈಮ್ನಿಗೆ ಬೇರೆ ಬೇರೆ ಭಾಗಗಳೇನವಲ್ಲ ಮಂದಿ ಚಂದು ಅವು ಕೆಲಸ ಮಾಡ್ತಾವ. ಒಂದ್ಸಲ ಕಾಲ್ ಕೆಲಸ ಮಾಡ್ತಾವ, ಒಂದ್ಸಲ ಕೈ ಕೆಲಸ ಮಾಡ್ಬೇಕು, ಒಂದ್ಸಲ ಬುದ್ಧಿ ಕೆಲಸ ಮಾಡ್ತಾವ. ಹಿಂಗಾಗಿ ಟ್ರ್ಯಾಕ್ಟರ್ದಾಗ ಕೆಲಸ ಮಾಡ್ತಾರ. ಹಂಗ ರೈತ ಯಾವ್ದ್ರಿಗೆ ಏನದ ಬೇರೆ ಉದ್ಯೋಗದಾಗ ದಿನ ಕೂತ್, ಈಗ ದಿನ ನಿಮ್ಗೆ ಸಾಲಿಗೆ ಒಂದೇ ಇಷ್ಟೇ ಜಾಗದಾಗ ಕೂತ್ ಎಷ್ಟೇ ಪಾಠ ಮಾಡ್ಕೋತ ಬ್ಯಾಸರ ಬರ್ತದ, ಚಲೋ ಇರ್ತದ, ಬ್ಯಾಸರ ಬರ್ತದ. ಅದೇ ದಿನ ಒಂದ್ ದಿವಸ ಆಟ ಆಡ್ಸೋದು, ದಿನಾನೇ ಕ್ರಿಕೆಟ್ ಆಡ್ರು ಬ್ಯಾಸರ ಬರ್ತದ. ದಿನಾನೇ ಅದೇ ಆಟ, ಮುಂಜಾನೆ ತನಕ ಅದೇ ಆಟ. ಬ್ಯಾಸರ ಬರ್ತದ. ನಿನಗ ಒಬ್ನಿಗೆ ಬರ್ಲಿಕ್ಕಿಲ್ಲ, ಬೆಚ್ಚಿಗೆ ದಿನ ಕ್ರಿಕೆಟ್, ಊಟ ಇಲ್ಲ ಏನಿಲ್ಲ, ಬರೀ ಕ್ರಿಕೆಟ್. ಆಡ್ರಿ, ವೆರಿ ಗುಡ್. ಏನದ ಅಂದ್ರ ಅದಕ್ಕ ಯಾವ್ದೇ ಆದ್ರೂ ಈಗ ಬರೇ ದಿನ ರೊಟ್ಟಿ ಪಲ್ಯ ಊಟ ಮಾಡೋದು, ಬೇರೆದೇನಿಲ್ಲ. ಬ್ಯಾಸರ ಬರ್ತದ. ದಿನ ಪಿಜ್ಜಾ ತಿನ್ನೋದು 24 ತಾಸು 36 ದಿವಸ ಬರೇ ಪಿಜ್ಜಾನೆ. ಬ್ಯಾಸರ ಬರ್ತದ? ಬರಲ್ಲ. ವೆರಿ ಗುಡ್. ನಿನ್ ಪಿಜ್ಜಾ ಬರಲ್ಲ, ಬರ್ತದ. ಅದ್ರ ದಿನ ಬ್ಯಾಸರ ಬರ್ತದ. ಹಂಗ ಬೇರೆ ಕೆಲ್ಸದಾಗ ನೀವು ಮುಂದೆ ದೊಡ್ಡವರಾಗಿ ನೀವೇನಾರ ಸ್ಟಡಿ ಮಾಡಿದ್ರಿ, ವಿಚಾರ ಮಾಡಿದ್ರಿ ಅಂದ್ರೆ ಬೇರೆ ಉದ್ಯೋಗದಾಗ ರೈತರಲ್ದೇ ಇರೋದಂತೂ ಆತ್ಮಹತ್ಯೆಗಳು ಬಾಳವ. ಎದಕ್ಕೆ? ಬ್ಯಾಸರ ಆಗಿರ್ತದ ನೌಕರಿ. ನಿಮ್ಗೆ ಅಂತಾರ ಮನ್ಯಾಗ ಅಂತ ಕೆಲಸ ಮಾಡಿ ಸಾಕಾಗ್ಯದ, ಬ್ಯಾಸರ ಆಗ್ಯದ, ಹೈರಾಣ ಆಗ್ಯದ ಅಂತಾರಲ್ಲ. ಅಲ್ಲಿ ಕೇಳಿರ್ಬೇಕು ಈ ಶಬ್ದಗಳು. ಟೀಚರ್ ಆದವ್ರು ಬ್ಯಾಸರ ಆಗಿರ್ತದೆ. ಏನ್ರಿ ಮುಂಜಾನೆ ತನಕ ಅದೇ ಹುಡುಗರಿಗೆ ಅದೇ ಹೇಳ್ಬೇಕು, ಬ್ಯಾಸರ ಆಗಿರ್ತದೆ. ಅದೇ ರೈತಗೆ ಹಂಗ ಆಗಲ್ಲ. ರೈತಗೆ ರೊಕ್ಕ ಅಂತ ಕಮ್ಮಿ ಅದ ತನ್ಸ್ಬೋದು ಅವ್ರು. ಅದ್ರ ಮನ್ಯಾಗೆಲ್ಲ ಅವ್ರವ್ರ ಊಟ ಕರೆಕ್ಟ್ ಅದ, ಅವ್ರದ್ದು ಚಲೋ ಬದುಕ್ ನಡ್ಸಕತ್ತಾರ, ಎಲ್ಲ ಅದ. ಅವ್ರಿಗೆ ಅಂದ್ರೆ ದಿನ 365 ದಿವಸ ಬೇರೆ ಬೇರೆ ಕೆಲಸ ಮಾಡ್ತಾರೆ. ಇದು ಒಂದು ರಿಪೋರ್ಟ್ ಏನ್ ಹೇಳ್ತದಪ್ಪ ಅಂತಂದ್ರೆ, ದಿನ ಸೇಮ್ ಕೆಲಸ ಮಾಡೋರಿಗೆ ಮೆಂಟಲ್ ಡಿಸಾರ್ಡರ್ಸ್ ಆಗ್ತಾವ, ಅಂದ್ರೆ ರೋಗಗಳು ಹೆಚ್ಚಿಗೆ ಆಗ್ತಾವ. ಯಾಕ? ದಿನ ಅದೇ ಬ್ಯಾಸರ. ಇಸ್ತ್ರಿ ಹೊಡಿತಾನ, ದಿನ ಇಸ್ತ್ರಿ ಹೊಡಿತಾನ, ಬಟ್ಟಿ ಮಾಡೋದು ದಿನ ಬಟ್ಟಿ ಮಾಡ್ತಾನ, ಬಟ್ಟೆ ಹೋಗ್ಯೋ ದಿನ ಬಟ್ಟೆ ಹೋಗಿತಾನ. ಹೌದಾ? ಹಿಂಗ ಉದ್ಯೋಗ. ಬಟ್ ಅದೇ ರೈತ ಅದಾವ, ಒಂದ್ ದಿವ್ಸ ಬಿತ್ತಾನ, ಒಂದ್ ದಿವ್ಸ ರಾಶಿ ಮಾಡ್ತಾನ, ಒಂದ್ ದಿವ್ಸ ಗಳೆ ಹೊಡಿತಾನ, ಒಂದ್ ದಿವ್ಸ ಎತ್ತುಗಳ ಜೋಡಿ ಇರ್ತಾನ, ಒಂದ್ ದಿವ್ಸ ಆಕಳ ಜೋಡಿ ಇರ್ತಾನ. ಹಿಂಗೆಲ್ಲ ಇರೋದ್ರಿಂದ ಅವನಿಗೆ ಮನುಷ್ಯ ಉಲ್ಲಾಸ ಇರ್ತಾವ, ಬೇರೆ ಬೇರೆ ಕೆಲಸ. ಇದು ಜೋಳ ಬೆಳೆಸ್ತಾನ, ಬೇರೆ ಬೇರೆ ದಿವಸ ಬೇರೆ ಬೇರೆ ಕೆಲಸ ಮಾಡ್ತಾನ. ಇದು ರೈತ ಆದ ಒಂದು ಉದ್ಯೋಗಗಳು, ಅಂದ್ರೆ ಉಪಯೋಗಗಳು ಏನೇನ್ ಆಗ್ತದಪ್ಪ ಅಂತೇಳಿ.
ಹೆಂಗಿರ್ತವ. ಒಂದು ಆದಾಯ ಅಂತ ಅದನ್ನೇ. ಈಗ ನೋಡ್ರಿ, ಅವ ತೊಗರಿ ಮಾರ್ರೆ ನಿಮ್ಗೆ ತೊಗರಿ ಸಿಗ್ಬೇಕಲ್ಲ, ಹೌದಾ? ಅವನೇ ತೊಗರಿ ಇಷ್ಟಕ್ಕೆ ಮಾರಿದ್ರೆ ಏನ್ ಮಾಡ್ತೀರಿ? ಮಾವಿನಕಾಯಿ ರೇಟ್ ಏನದ ನೋಡ್ರಿ. ನೀವು ನಿಮ್ ಎದುರು ಒಂದ್ ಬುಟ್ಟಿ ಮಾವಿನಕಾಯಿ ಹೋಗಿ ತಿಳ್ಕೊರಿ. ಈ ಕಡೆ ನಿಮ್ ಮನ್ಯಾಗ ಒಂದ್ ಬುಟ್ಟಿ ಮಾವಿನಕಾಯಿ ಇದ್ದ ಅದ್ರಾಗ ಆರಸ್ ತಿನ್ನೋದು ಹೆಂಗಿರ್ತದ, ಅಥವಾ ನಿಮ್ ಮನ್ಯಾಗ ಒಂದೇ ಮಾವಿನಕಾಯಿ ತಂದಿರ ಅದ್ರೊಳಗೆ ತಿನ್ನೋದು ಹೆಂಗಿರ್ತದ? ಯಾವ್ದು ಚಲೋ ಅನಿಸ್ತದ? ಒಂದ್ ಬುಟ್ಟಿ ಮಾವಿನಕಾಯಿ ಹಿಂಗೆ ಎದ್ರ ಬುಟ್ಟಿ ಇಟ್ಕೊಂಡು ತಿನ್ಬೇಕಾದ್ರೆ ಹೆಂಗ್ ಮನಸ್ಸಿರ್ತದ? ಒಂದೇ ಈಗ ಚಾಕ್ಲೇಟ್ ಡಬ್ಬಿದ ಕೈ ಹಾಕಿ ಎಷ್ಟು ಚಾಕ್ಲೇಟ್ ತಗೊಂಡ್ರೆ ಹೆಂಗಿರ್ತದ, ಒಂದೇ ಚಾಕ್ಲೇಟ್ ಕೊಡ್ಕೋತಂದ್ರೆ ಹೆಂಗಿರ್ತದ ನಿಮ್ ಮನ್ಸು? ಬೊಕ್ಕಳು ಬೇಕನ್ನಿಸ್ತದಿಲ್ಲ? ಹಂಗ ರೈತ ಆದ ಏನಿರ್ತಾವ, ಹೊಲದ ಗಿಡದ ಕೂಡ ಕೂತು ಮಾವಿನಕಾಯಿ ತಿನ್ಬೇಕಾದ್ರೆ ಹೆಂಗಿರ್ತದ? ಮಸ್ತ್ ಮಜಾ ಇರ್ತಲ್ಲ. ಜಾಸ್ತಿ ಬಿ ತಿರ್ತದ. ತಿನ್ಬಾರ್ದ ನಿಂಗೆ ಗೊತ್ತದ, ತಿನ್ಬೇಕು ತಿಂದ್ರೆ ಏನಾಗ್ತದ? ಏಟ್ ಆಗಲ್ಲ. ಹಂಗ ಏನಾಗ ತಿನ್ನೋ ಮಾವಿನಕಾಯಿ ತಿಂದ್ರೆ, ಹಣ್ಣುಗಳು ಚಾಕ್ಲೇಟ್ ಹೆಚ್ಚಿ ತಿಂದ್ರೆ ಏನಾಗ್ತದ? ಮತ್ತೆ ತಿತ್ತಿರಿಲ್ಲ. ಚಾಕ್ಲೇಟ್ ಹೆಚ್ಚಿ ಕುರ್ಕುರೆ ಹೆಚ್ಚಿ ತಿಂದ್ರೆ ಅದು ತಿಂದ್ರೆ ಏನ್ ನಡೆಯಾಗಲ್ಲ. ಮಾವಿನಕಾಯಿ ಹೆಚ್ಚಿ ತಿಂದ್ರೆ ಹೀಟ್ ಆಗ್ತದ. ಆಗಿಲ್ಲದು. ಏನಾಯ್ತು ನಮಗ್ ಮೊದ್ಲ ಭಾರತೀಯ ಕೃಷಿ ಇಡೀ ನಿಮ್ಗೆ ಗೊತ್ತದ. ಇನ್ನೊಂದು, ಹಿಂಗೆಲ್ಲಾ ದೇಶದವ್ರು ಬೇರೆ ಬೇರೆ ದೇಶದವ್ರು ನಮ್ಮ ಮೇಲೆ ದಾಳಿ ಮಾಡ್ರು, ಬ್ರಿಟಿಷರು ಮಾಡ್ರು, ಡಚ್ಚರ್ ಮಾಡ್ರು. ಯಾಕೆ ಮಾಡ್ರು ಅವ್ರು? ನಮ್ಮಲ್ಲಿ ಬಂಗಾರ, ನಮ್ಮಲ್ಲಿ ಸ್ಪೈಸಸ್ ಇತ್ತು, ನಮ್ಮಲ್ಲಿ ಬೇರೆ ಬೇರೆ ವಸ್ತುಗಳು ಇದ್ದು ಎಲ್ಲ ಬಂದ್ರು. ಯಾರಾದ್ರೆ ಶ್ರೀಮಂತರ ಮನಿ ಕಳ್ತನ ಮಾಡ್ತಾರ, ಗರೀಬ್ರ ಮನಿ ಕಳ್ತನ ಮಾಡ್ತಾರ. ಮತ್ ಅಷ್ಟೆಲ್ಲಾ ನಮ್ ದೇಶಕ್ಕೆ ಕೊಯ್ಲಿಕ್ ಬಂದಿರಲ್ಲ. ನಮ್ ದೇಶ ಶ್ರೀಮಂತ ಇತ್ತು, ಗರೀಬ್ರಿತ್ತು. ಮತ್ ಬಿ ನಾವು ಶಾಲೆಗೆ ಏನ್ ಓದ್ತೇವು? ಭಾರತ ಬಡ ದೇಶ ಅಂತ ಓದ್ತೇವಿ. ಯಾವ್ದು ಸರಿ ಅದ? ಇನ್ನ ಹೊಸಲಿಗೆ ನಿಮಗ್ ಭಾರತ ಬಡ ದೇಶ ಅಂತ ಹೇಳಿ ಇಲ್ಲ. ಎಲ್ಲ ಕಡೆ ಹೇಳ್ತಾರಲ್ಲ, ಭಾರತ ಗರೀಬ್ ಅದ, ಹಿಂಗೆಲ್ಲ ಹೇಳ್ತಾರ. ನೀವು ಓದಿಲ್ಲ ಅನ್ಸ್ತದೆ, ಕರೆಕ್ಟ್ ಹೋದ್ರಿ. ಅಲ್ಲಿ ಹೇಳ್ತಾರ ಹಂಗ. ಇರ್ಲಿ, ಅದೇನಂತ ಅಂದ್ರೆ ಅಷ್ಟೆಲ್ಲಾ ದೇಶ ಬಂದು ನಮ್ಮಲ್ಲಿ ಸಾಂಬಾರ್ ಪದಾರ್ಥ, ನಮ್ಮಲ್ಲಿ ರೊಕ್ಕ ಎಲ್ಲ ಒಯ್ಲಕ್ ಬಂದಿರೋರು, ಬಂಗಾರ ಇಲ್ಲ. ಸೊ ಬಂದಾಗ ಅವಾಗ ಏನಾಯ್ತು, ನಮ್ ಕೃಷಿ ಬಹಳ ಸಮೃದ್ಧ ಆಗಿತ್ತು. ನಮ್ಮಲ್ಲಿ ಆಕಳ ಸಗಣಿ ಇದ್ದು, ಆಕಳುಗಳು ಸಿಕ್ಕಾಪಟ್ಟಿದ್ದು, ಆಕಳ ಸಗಣಿ ಹೊಲಕ್ಕೆ ಹಾಕ್ತಿದ್ವು, ಹೊಲದಿಂದ ಮತ್ತು ಬೆಳಿ ಬೆಳಿತಿತ್ತು. ಆ ಬೆಳಿ ಊಟ ಮಾಡ್ತಿದ್ರು, ಆಟ ಆಡ್ತಿದ್ರು, ಕುಸ್ತಿ ಅವಾಗೆಲ್ಲ ಕುಸ್ತಿ ನಡೀತಿತ್ತು. ನೋಡ್ರಿಲ್ಲ, ಜಾತ್ರೆಗೆಲ್ಲ ಕುಸ್ತಿ ಎಲ್ಲ ಆಡ್ತಾರ. ತೇರ್ ನೋಡ್ರಿ, ತೇರ್ ಎಳಿತಾರ. ಬೇರೆ ಬೇರೆ ಆಟ ಆಡೋದು ನೋಡ್ರಿಲ್ಲ ಅವರೆಲ್ಲ. ಲಗೋರಿ ಆಡ್ತಾರ, ಗೋಟಿ ಆಡ್ತಾರ. ಅವ್ರದ್ದೆಲ್ಲ ನಮ್ಮ ಹಳ್ಳಿ ಆಟಗಳೆಲ್ಲ ನೋಡಿದ್ರೆ ಯಾವ್ದಕ್ಕೂ ರೊಕ್ಕ ಬೇಕಾಗಿಲ್ಲ, ಸೊ ಮಜಾ ಮಾಡೋದು ಅಷ್ಟೇ ಅದ. ನಿಮ್ಮ ಆಟಗಳಿಗೆ ಕ್ರಿಕೆಟಿಗೆ ಬ್ಯಾಟ್ ರೊಕ್ಕ ಬೇಕು, ಪ್ಯಾಡಿಗೆ ರೊಕ್ಕ ಬೇಕು, ಹೆಲ್ಮೆಟಿಗೆ ಎಲ್ಲಕ್ಕ ರೊಕ್ಕ ಬೇಕು. ಎಲ್ಲಕ್ಕ ಅದೇ ಎಲ್ಲ ಅಂದ್ರೆ ಇಷ್ಟೆಲ್ಲಾ ಶ್ರೀಮಂತರು ಆಟ ಆಡ್ಕೋತಿದ್ರು. ಅವಾಗ ಏನಿಸ್ತೀವಿ, ಇವ್ರಿಗೆ ಹೆಂಗಾರೆ ಮಾಡಿ ಗುಲಾಮರು ಮಾಡ್ಬೇಕು, ಇವ್ರು ಹೆಂಗಾರೆ ಗರೀಬ್ರು ಮಾಡ್ಬೇಕು ಇವ್ರಿಗೆ ಅಂತೇಳಿ ಅವ್ರೇನ್ ಮಾಡ್ರು, ಈಗ ಕೇಳ್ರಿ, ಅವ್ರೇನ್ ಮಾಡ್ಕೊಂಡ್ರು, ಇವ್ರಿಗೆ ಹೆಂಗ್ ಗುಲಾಮ್ ಮಾಡ್ಬೇಕು ಅಂತಂದಾಗ ಇವ್ರು ಕೃಷಿ ಮ್ಯಾಲ ಹೊಡೆದ್ರ. ಈಗ ನಿಮ್ ಉದ್ಯೋಗ ಎಂದ್ರ ಮೇಲೆ ಪೆಟ್ಟು ಬಿತ್ತಂದ್ರೆ ನೀವು ಗುಲಾಮರ್ ಹತ್ತೀರಿ. ಈಗ ನೀವು ಸಾಲಿ ಕಲಿಗತ್ತೀರಿ, ನೀವು ಫೇಲ್ ಆದ್ರೆ ನಾವು ಹೇಳ್ದಂಗೆ ಕೇಳ್ತೀರಿ. ಅದೇ ಅಂದ್ರೆ ಬೇರೆಯವ್ರು, ಈಗ ನೀವು ಓದೋಗತ್ತೀರಿ, ಶಾಣೆ ಆಗತ್ತೀರಿ, DC ಡಾಕ್ಟರ್ ಆಗ್ತೀರಿ. ನೀವು ಫೇಲ್ ಆದ್ರೆ ಅಂದ್ರೆ ಏನ್ ಮಾಡ್ತೀರಿ? ರೈತ ಆಗಲ್ಲ. ಅವಾಗ ಪಾಪ ಫೇಲ್ ಆಗೋರು ಯಾರು ರೈತರಾಗಲ್ಲ. ಶಾಣೆ ನೀವೇನ್ ಮಾಡ್ತೀವಿ, ಇನ್ನೊಬ್ಬರು ಪಾಸ್ ಆತಿ, ಅದರಿಂದ ಎಲ್ಲರ ನೌಕರಿ ಸಿಗ್ತದೆ ನೋಡ್ರಿ ಅಂತಂತೀರಿ. ಎಲ್ಲರ ನೌಕರಿ ಸಿಕ್ತಂದ್ರೆ ಅವ್ರು ಏನ್ ಹೇಳ್ತಾರೆ ಅದು ಮಾಡ್ಕೊತ ಹೋಗ್ಬೇಕಾಗ್ತದ. ಕೂಡಂದ್ರೆ ಕೂಡು, ನಿಂದ್ರಿ ಮಾಡ್ಬೇಕಾಗ್ತದಿಲ್ಲ. ಅವಾಗ ಹಂಗೇನ್ ಮಾಡ್ರು, ಇವ್ರಿಗೆ ಏನಾರು ಮಾಡಿ ಫೇಲ್ ಮಾಡ್ಬೇಕು ಅಂದ್ರೆ ಇವ್ರದ್ದು ರೊಕ್ಕದ ಆದಾಯ ಯಾವ್ದ? ಕೃಷಿ ಅದ. ಕೃಷಿಗೆ ಪೆಟ್ಟು ತಿನ್ಸ್ಬೇಕು ಅಂತೇಳಿ ಯೂರಿಯಾ DAP ರಾಸಾಯನಿಕ ವಸ್ತು ತಂದ್ರೆ ನಮ್ಮ ದೇಶಕ್ಕೆ. ಆ ರಸ ಇವತ್ತು ನೀವಂತೀರಿ ಸಾವಯವ ಮಾವಿನಕಾಯಿ ಅಂತೇಳಿ ಗೊತ್ತ ನಿಮ್ಗೆ? ಎಲ್ಲಾರ ಆರೋಗ್ಯ ಅದ ರೀ, ಇದ್ರೊಳಗ ಚಲೋ ಅದ ರೀ, ಹಿಂಗ ಇದ್ರೊಳಗೆ ಏನು ಕೆಮಿಕಲ್ ಇಲ್ರಿ ಅಂತ ಹೇಳಂತಾರಲ್ಲ ಮಂದಿ. ಇದ್ರೊಳಗೆ ಏನು ಹೊಡೆದಿಲ್ರಿ, ಎಣ್ಣೆ ಹೊಡೆದಿಲ್ಲ ಅಂತ ಹೇಳ್ತಾರಲ್ಲ. ಅದಕ್ಕೆ ಯೂರಿಯಾ ಹಾಕಿದಕ್ಕೆ ವ್ಯತ್ಯಾಸ ಏನಂದ್ರೆ, ಯೂರಿಯಾ DAP ಹಾಕಿದಾಗ ಅಥವಾ ಇವೆಲ್ಲ ವಸ್ತುಗಳ್ರಿ, ಅವು ಅದಕ್ಕೆ ಊಟ ಇದ್ದಂಗೆ, ಬೆಳೆಗಳಿಗೆ ಊಟ ಇದ್ದಂಗೆ. ಅವು ಊಟ ಕೆಮಿಕಲ್. ಅಂದ್ರೆ ಚಾಕ್ಲೇಟ್ ತಿಂದ್ರೆ ಹಲ್ಲಿ ಹುಳತ್ತಾವ, ಮಾವಿನಕಾಯಿ ತಿಂದ್ರೆ ಹತ್ತಂಗಿಲ್ಲ. ಅಂದ್ರೆ ಯಾವ್ದು ನಿಸರ್ಗದಾಗ ಏನ್ ಸಿಗ್ತದಲ್ಲ ಅದು ಊಟ ಮಾಡಿದ್ರೆ ನಮ್ಗೆ ಆರೋಗ್ಯ ಇರ್ತೇವೆ. ಹೌದಾ? ಹೀಟ್ ಆಗ್ತದ. ವೆರಿ ಗುಡ್. ಹೀಟ್ ಯಾಕೆ ಆಗ್ತದ? ಹೀಟ್ ಆಗಲ್ಲದು ಬ್ಯಾಸ್ಗಿಗೆ. ಹೀಟ್ ಆಗ್ಬೇಕು. ಯಾಕಂದ್ರೆ ಹೀಟ್ ಅಂದ್ರೆ ಎಷ್ಟು ಹೆಚ್ಚಿಗೆ ಆಗ್ತದ, ಹೀಟ್ ಬೊಕ್ಕಳಾಗಲ್ಲದು. ಬ್ಯಾಸ್ಗ್ಯಾಗ ಹೊರಗಿನ ಟೆಂಪರೇಚರ್ ಹೆಚ್ಚಿಗೆ ಇರ್ತದ, ಅಂದ್ರೆ ಆ ಟೆಂಪರೇಚರ್ ಬರ್ಬೇಕಾಗ್ತದ. ಇರ್ಲಿ. ಹಂಗತ್ತೆ ಹುಳ ಹತ್ತಂತೆ ಮಾವಿನಕಾಯಿ ತಿಂದು ಬಿಡ್ತೀರಿ? ಹೀಟ್ ಹತ್ತಂತೆ ಮಾವಿನಕಾಯಿ ತಿಂದು ಬಿಡ್ತೀರಿ? ಇಲ್ಲ. ನಿಸರ್ಗಕ್ಕೆ ಹಕ್ಕಿ ಯಾವ್ದಾರ ಚಾಕ್ಲೇಟ್ ತಿಂದ ನೋಡ್ರಿ, ನಾಯಿ ಬೆಕ್ಕ ಚಾಕ್ಲೇಟ್ ತಿಂದ ನೋಡ್ರಿ. ಬಿಸ್ಕಿಟ ಚಾಕ್ಲೇಟ, ಆ ಬಿಸ್ಕಿಟ್ ತಿಂತಾವ, ಚಾಕ್ಲೇಟ್ ಅದು. ಅದ್ರ ಎದ್ರ ಚಲೋ ಊಟ ಇಡ್ರಿ, ಅದು ಇಡ್ರಿ. ಅವಾಗ ಯಾವತ್ತು ತಿಂತಾವ? ಊಟ ತಿಂತ. ಹಂಗ ಎಲ್ಲಾ ಹಕ್ಕಿಗಳು, ಎಲ್ಲಾ ಪ್ರಾಣಿಗಳು ನಿಸರ್ಗದಾಗ ಏನ್ ಸಿಗ್ತಾವ ಅದಷ್ಟೇ ಊಟ ಮಾಡ್ತಾವ. ಅದಕ್ಕೇನಾಯ್ತು, ನಮಗೂ ಈಗ ಯಾಕೆ ರೈತರು ಬಡ್ರಾದ್ರ ಕೃಷಿ ಪದ್ಧತಿ ಬದಲಾವಣೆ ಮಾಡ್ಕೊಂಡ್ರು. ಅವಾಗ ನಮ್ಮ ಊರಾಗ ಎಲ್ಲಾ ಊರಾಗ ಹಳ್ಳಿಯಾಗ ಗಿಡಗಳಿದ್ದು, ಎಲ್ಲಾ ಹಣ್ಣುಗಳು ಸಿಗ್ತಿವು. ನೀವು ಬರೀ ಏನ್ ಹೇಳಿದ್ರಿ? ಆಪಲ್ ಹೇಳಿದ್ರಿ, ಡ್ರ್ಯಾಗನ್ ಫ್ರೂಟ್ ಹೇಳಿದ್ರಿ, ಮಾವಿನಕಾಯಿ ಹೇಳಿದ್ರಿ. ಇನ್ನ ಭಾರಿ ಹಳ್ಳಿಗಳು. ಬಾರಿಕಾಯಿ ಎಷ್ಟು ಮಂದಿ ತಿಂತೀರಿ? ಬಾರಿಕಾಯಿ ನೋಡ್ರಿ, ಸಣ್ಣ ಸಣ್ಣ ಇರ್ತಾವ. ಅಂಗ್ರೇಜ್ಕಾಯಿ ಹತ್ತಿರ್ತಾವ ನೋಡ್ರಿ. ಸಿಂಬಳಕಾಯಿ ಹತ್ತಿ ಇರ್ತದ ನೋಡ್ರಿ. ಸಿಂಬಳಕಾಯಿ ಹತ್ತಿ ಇರ್ತದ. ಜಾಮೂನ್ ಅಲ್ಲವಿ ಏನಂತಾರ, ಚಳ್ಳಿ ಹಣ್ಣು ಅಂತಾರ.
ಪೇರು ಅದ. ಸೀತಾಫಲ ಎಷ್ಟು ಬಂದಿರ್ತೀರ? ಪಪ್ಪಿಕಾಯಿ, ರಾಮ್ಫಲ, ಬಾಳೆಹಣ್ಣ, ಸೇಬ್ ಅವೇ. ಮತ್ತೆ ಮಾರ್ಕೆಟ್ನಾಗ ಸಿಗ. ನೆಲ್ಲಿಕಾಯಿ ಎಷ್ಟು ಬಂದು ತಿಂತೀರಿ? ನೆಲ್ಲಿಕಾಯಿ, ಆರೆಂಜ್, ಮತ್ತೆ ಅದು ಪೈನಾಪಲ್. ಈಗ ಹಳ್ಳಿಗೆ ಹೋದ್ರಿ ಅಂದ್ರೆ ಸಿಕ್ಕಾಪಟ್ಟಿ ಹಣ್ಣುಗಳು ಸಿಗ್ತಾವ. ಅವಾಗ ಹಳ್ಳಿಯಾಗ ಅವ್ರ ಎಲ್ಲರೂ ತಿಂತಾರ. ಅವ್ರ ಎಲ್ಲ ಹಣ್ಣು ತಿನ್ನೋರು ಶ್ರೀಮಂತರು, ಏನು ಒಂದೆರಡು ಚಾಕ್ಲೇಟ್ ತಿನ್ನೋರು ಶ್ರೀಮಂತರು. ಎಲ್ಲ ಹಣ್ಣು ತಿನ್ನೋರು ಶ್ರೀಮಂತರು ಓದಿಲ್ಲ. ಮತ್ ರೈತರು ಬಡ್ರು, ನೀವು ಬಡ್ರು ಅಂದ್ರೆ ಸಾಧಾರಣ ಜೀವನ ಅಂತೇಳಿ. ಅವ್ರು ಆರಾಮದ್ರ, ಅವ್ರು ಸಿಕ್ಕಾಪಟ್ಟಿ ಹಣ್ಣು ತಿನ್ಲಕತ್ತಾರ, ಅವ್ರು ಆರಾಮದ್ರ, ಅವ್ರಿಗೆ ಗೊತ್ತಾಗಲಾಗತ್ತೇಳಿ ನಾವು ಶ್ರೀಮಂತರಿದ್ವಿ ಅಂತೇಳಿ. ಹೌದಾ? ಅದಕ್ಕ ಅದಷ್ಟೇ ಆಯ್ತಲ್ಲ. ಹೌದಾ? ಅದಕ್ಕೇನಂದ್ ಈಗ ನಮ್ ದೇಶ ಯಾಕೆ ಬಡ್ರಾದ್ರ ರೈತರು ಅಂದ್ರೆ ಇವೆಲ್ಲ ಗಿಡ ಕಡ್ಕೋತದ್ರು, ಮಾರ್ಕೋತದ್ರು, ಎಲ್ಲ ಮಾರ್ಕೋತ ಹೋಗಾರಿ. ನಾವು ಶ್ರೀಮಂತ ಬಿಲ್ಡಿಂಗ್ ಪ್ಲಾಟ್ ಅದಾಯ್ತಲ್ಲ. ಈ ಕೃಷಿ, ನೀವು ಹಾಲು ಕುಡಿತೀರಿ? ಎಲ್ಲಿದ್ ಬರ್ತದ ಹಾಲು? ಆಕಳಿಂದ ಬರ್ತದ. ನಿಮ್ಗೆ ಯಾರು ತಂದು ಕೊಡ್ತಾರ? ಹಾಲು ಮಾರೋರು ತಂದು ಕೊಡ್ತಾರೆ. ಪ್ಲಾಸ್ಟಿಕ್ನಾಗ ತಂದು ಕೊಡ್ತಾರೆ, ಕೇಟ್ಲಾಗ ತಂದು ಕೊಡ್ತಾರೆ. ಪ್ಲಾಸ್ಟಿಕ್ನಾಗ ತಂದು ಕೊಡ್ತಾರೆ. KMF ಹಾಲು ಪ್ಲಾಸ್ಟಿಕ್ನಾಗ ಬರ್ತಾವ. ಪ್ಲಾಸ್ಟಿಕ್ನಾಗ ಹಾಲು ಕುಡಿಬಾರ್ದು. ಮತ್ತೇನದ ನಿಮ್ಮಲ್ಲಿ ಬೇರೆ ಹಾದಿ? ಕೇಟ್ಲಿಗೆ ಎಷ್ಟು ಮಂದಿ ತಂದು ಕೊಡ್ತಾರೆ? ಅದ ಹಾದಿ ನಿಮ್ಮಲ್ಲಿ? ಈಗ ಹಿಂಗ್ ಪ್ಲಾಸ್ಟಿಕ್ ಹಿಂಗ್ ಹೀಟ್ ಮಾಡೋ ಟೈಮಿಗೆ ಪ್ಲಾಸ್ಟಿಕ್ ರಸ ಹಾಲ್ನಾಗ ಹೋಗ್ತದೆ. ಹಾಲು ಕುಡಿತೇವಿ ಮತ್ತೆ ಹಾಲು ಕುಡಿದ್ಮೇಲೆ ಪ್ಲಾಸ್ಟಿಕ್ ಹೊಟ್ಟೆಗೆ ಹೋಗ್ತದೆ. ಹೋದ್ಮೇಲೆ ಮತ್ತೆ ಹೆಂಗ ನಮ್ಗೆ ಆರೋಗ್ಯ? ಈಗ ಅವ್ರ ಹಾಲು ಹಿಂಗೆ ಕುಡಿದ್ರೆ ಹೆಂಗಿರ್ತದ? ನೀರ್ ಮಿಕ್ಸ್ ಮಾಡೋದಿಲ್ಲ, ಹಿಂಗೆ ಇಡೋದು, ಹಿಂಗೆ ಕುಡಿಯೋದು. ಯಾವ ಚಲೋ ಇರ್ತದ? ಚಲೋ ತಾಜಾ ಇರ್ತದಿಲ್ಲ ಅದು. ಮತ್ತ ಈಗ ಅವ್ರ ಹಂಗ್ ಕುಡಿಯೋರು ಶ್ರೀಮಂತರು ಏನ್ ಹಿಂಗ ಪ್ಲಾಸ್ಟಿಕ್ನಾಗ ಹಾಲು ತಂದು ಆ ಪ್ಲಾಸ್ಟಿಕ್ ಹಾಲ ಕಾಸಿ ವೆರಿ ಗುಡ್. ಹಂಗೆ ಬೆಸ್ಟ್ ಇದ್ರ ಬೆಸ್ಟ್. ಅದಕ್ಕ ನಮ್ ತಲೆಗೇನ್ ಕೂತದ್ಲ ರೈತರಂದ್ರ ಬಡ್ರು, ರೈತರಂದ್ರ ಗರೀಬ್ರು. ನಮ್ ಅದೇ ಯಾಕಾಗ್ಯದ ಅಂದ್ರೆ ಹಂಗೇನು ನಮ್ಗೆ ಅನ್ಸಿದ ನಾವ್ ಈ ಡ್ರೆಸ್ ಹಾಕೊಂಡಿದ್ದೇವ್, ನಾವ್ ದೊಡ್ಡ ಸಾಲಿಗೆ ನಡಿದೇವು, ನಾವ್ ದೊಡ್ಡ ರೊಕ್ಕ ಆಗದ, ನಮ್ಮಲ್ಲಿ ಕಾರ್ ಅದ, ನಾವ್ ಹಿಂಗ್ ಶ್ರೀಮಂತರ ಅನ್ಕೊಂಡಿದ್ದೇವ್. ನಿಮ್ಗೆ ಎದಕ್ ಬೇಕಾಗ್ಯದ ಕಾರ್? ನೀವು ಓಡಾಡ ಪಾಳಿ ಅದ, ನಿಮ್ಗೆ ಕಾರ್ ಬೇಕಾಗ್ಯದ. ಅವ್ರಿಗೆ ಓಡಾಡದೇ ಪಾಳಿ ಇಲ್ಲ. ಮನಿ ಇಲ್ಲದ, ಹೊಲ ಇಲ್ಲದ, ಬರ್ತಾರ, ಊಟ ಮಾಡ್ತಾರ, ರೊಟ್ಟಿ ಮಾಡ್ತಾರ, ಪಲ್ಯ ಮಾಡ್ತಾರ, ಊಟ ಮಾಡ್ತಾರ, ಆರಾಮ್ ಮಲ್ಕೋತಾರ, ಮತ್ ಹೋಗ್ತಾರ, ಮತ್ ಬರ್ತಾರ. ಅವ್ರಿಗೆ ಗಾಡಿ ಬೇಕಾಗಿಲ್ಲ. ಹೌದಾ? ಗಾಡಿ ಇಲ್ಲ ಅಂದ್ರೆ ಬಡ್ರು, ಗಾಡಿ ಇದ್ರೆ ಶ್ರೀಮಂತರು. ಅವಲ್ಲ. ದಿನನಿತ್ಯ ನಮಗೆ ಏನ್ ಫ್ರೀದಾಗ ಸಿಗ್ಲಿಕತ್ತಲ್ಲ ಅದು ನಾವು ಸಿಕ್ಕಾಪಟ್ಟಿ ಸಿಗ್ಲಿಕತ್ತದ, ಹೊಲ್ಸ್ ಸಿಗ್ಲಿಕತ್ತದ. ಅದ್ರ ಮೇಲೆ ಇಟ್ಟ ಈಗ ನೀವು ಮನೆಗೆ ಹೋದ್ರಿ, ನಡ್ಕೋತ ಹೋರ ತಿಳ್ಕೊರಿ, ಹಿಂಗ್ ತಿಕ್ಕೋರ್ ಮುಖ ಏನಾಗ್ತದ? ಮುಖದ ಮೇಲೆ ಹೊಲ್ಸ್ ಬರ್ತದಿಲ್ಲ. ಅದೇ ಹಳ್ಳ್ಯಾಗ ಹೋದ್ರಂದ್ರ, ಹೊಲ್ದಾಗ ಹೋದ್ರಂದ್ರ ಈಗ ಇದು ಮ್ಯಾಗ ಒರೆಸ್ಕೊಂಡ್ರೆ ಚಲೋ ಆಯ್ತು. ಈಗ ಹೋಗಾ ಟೈಮಿಗೆ ಉಸಿರಾಡಿದ್ರಲ್ಲ ಅವಾಗ್ನು ಹೊಲ್ಸ್ ಹೋಗಿರಲ್ಲ, ಮೂಗ್ನ್ಯಾಗ ಹೋಗ್ಯಾರಿಲ್ಲ. ಮತ್ತ ಅದೇ ಹೆಂಗ? ಅವ್ರಾದ್ರೂ ಅಲ್ಲಿ ಸ್ವಚ್ಛ ಗಾಳಿ ಅದ. ಈಗ ಸ್ವಚ್ಛ ಗಾಳಿ ತಗೊಳ್ಳೋರು ಶ್ರೀಮಂತರು, ಹೊಲ್ಸ್ ಗಾಳಿ ತಗೊಳ್ಳೋರು ಶ್ರೀಮಂತರು. ಹೊಲ್ಸ್ ಗಾಳಿ ಬೇಡ, ಸ್ವಚ್ಛ ಗಾಳಿ ಬೇಕಾಯ್ತಂದ್ರೆ ನಾವೇನಾಗ್ಬೇಕು? ನೀವು ರೈತರಾಗ್ಬೇಕತ್ತಲ್ಲ. ರೈತರ ಆಗಂಗ ಪರಿಸ್ಥಿತಿ ನಮ್ಮಲ್ಲಿ ಸುತ್ತಮುತ್ತ ಆಗ್ಬೇಕು. ನೀವ್ ಆತಿರೋದು ಬೇಡ. ಅದರಿಂದ ನಿಮ್ ಜೊತೆಗೆ ನಿಮ್ ಸುತ್ತಮುತ್ತ ನಿಮ್ ಮನ್ಯಾಗ ಗಿಡ ಹಚ್ಕೋಬಹುದು. ರೈತರಂದ್ರೆ ಹೊಲ್ದಾಗೆ ಬೆಳಿಬೇಕಂಬುದು. ನೀವು ರೈತರಾಗ್ಬೋದು. ಹೆಂಗ ನಿಮ್ ಮನ್ಯಾಗ ಜಾಗ ಅದ, ಸ್ವಲ್ಪ ಎಲ್ಲ ತರಕಾರಿ ಬೆಳೆದ್ ನೋಡ್ರಿ. ಪುಂಡಿ ಮೆಂತೆ ಬರೀ ಕಾಳು ಮನ್ಯಾಗ ಮೆಂತೆ ಕಾಳು ಇರ್ತದೆ ನಿಮ್ ಮನ್ಯಾಗ. ಎಲ್ಲರ ಮನ್ಯಾಗ ಜೀರಿಗೆ ಇರ್ತಾವ, ಹವೇಜ್ ಇರ್ತಾವ. ಹೌದಾ? ಹವೇಜ್ ತೋರ್ ನಾಲ್ಕು. ಹವೇಜ್ ಅಂದ್ರೆ ಕೊತ್ತಂಬರಿ ಬೀಜ. ಅವ್ ತಗೋರಿ. ಎಲೆಚ್ಚದ ಆಗಲ್ಲ, ಜಸ್ಟ್ ಇವ್ ಸ್ವಲ್ಪ ತರಕಾರಿ ಬೀಜ ಮನ್ಯಾಗ ಕೇಳ್ರಿ ಯಾವ ಆತವ ಯಾವ ಆಗಲ್ಲ ಅಂತ ಹೇಳಿ. ಅವೇನೋ ಒಂದ್ ಪ್ಲಾಸ್ಟಿಕ್ನಾಗ ಮಣ್ಣು ಹಾಕ್ರಿ. ಆ ಮಣ್ಣು ಹಾಕಿ ನಾಳೆ ನಾವೊಂದ್ 10 ಬೀಜ ಕೊತ್ತಂಬರಿ ಬೀಜ ಹಾಕ್ರದ 10 ತಿಂಗಳದಾಗ ಕೊತ್ತಂಬರಿ ಬರ್ತದ. ಅದು ಹೆಂಗ್ ವಾಸನೆ ಬರ್ತದ ನೋಡ್ರಿ. ಹೌದಾ? ಇದು ಮಾಡ್ಬೋದು ನೀವು. ರೈತರಂದ್ರೆ ಹೊಲ ಇರ್ಬೇಕ್ರಿ, ಗಳೆ ಹೊಡಿಬೇಕು, ಎತ್ಕೊಳ್ ಮಾಡ್ಬೇಕು ಎಂಬುದಿಲ್ಲ. ಅದು ಕೃಷಿ ಅಂದ್ರೆ ಓಕೆ. ಆ ಕೃಷಿ ಜೊತೆಗೆ ನೀವು ಕೃಷಿಕರು ಹೆಂಗ್ ಆಗ್ಬೋದು? ಅವಾಗ ಏನಂತ ನಿಮ್ಗೆ ಗೊತ್ತಾಗ್ತೋ ಎಷ್ಟು ಕಷ್ಟ ಅದಪ್ಪ, ಇದು ಎಷ್ಟು ಸುಖ ಅದ, ಅದ್ರೊಳಗೆ ಊಟ ಹೆಂಗದ, ಅದು ಹೆಂಗ ಎಲ್ಲ ಗೊತ್ತಾಗ್ತದೆ. ಅದಕ್ಕೆ ಭಾರತ ಕೃಷಿ ಅಂದ್ರೆ ಬಹಳ ಉಚ್ಚ ಸ್ಥಾನದಾಗಿತ್ತು. ಬರ್ತಾ 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 ಏನಾಗ್ಯದ, ಅದಕ್ಕೆ ಹೊಟ್ಟೆ ತಿನ್ನಿಸ್ಬೇಕಂತೇಳಿ ಕೃಷಿ ಅಂದ್ರೆ ಏನೂ ಉಪಯೋಗ ಇಲ್ಲ, ಕೃಷಿ ಒಳಗೆ ಏನೂ ಇಲ್ಲ ಅನ್ಕೋತ ಬಂದವು. ಆದ್ರೆ ಇವತ್ತಿನ ದಿವಸ ವಿಜ್ಞಾನ ಹೇಳ್ತದ ಹಾಲು ಕೆಟ್ಟದ, ಮೊಸರು ಕೆಟ್ಟದ, ತುಪ್ಪ ಕೆಟ್ಟದ ಎಲ್ಲ ಕೇಳಿ. ಪೇಪರ್ದಾಗ ಓದ್ತಿರಲ್ಲ ವಿಷ ಹೊಂಟದ ಇದ್ರೊಳಗ, ಹಾಲು ಅಡಲ್ಟ್ರೇಷನ್ ಅದ ಏನಂತೀರಿ ಕನ್ನಡದಾಗ? ಕಲಬೆರಕೆ ಅಂತ ಅಂತಾರಲ್ಲ, ಪೇಪರ್ದಾಗೆಲ್ಲ ಬಂದಿರ್ತ. ಕಲಬೆರಕೆ ಹಾಕ ಹಾಲು ಹೊಂಟದ, ಕಲಬೆರಕೆ ತೊಗರಿ ಹೊಂಟದ, ಹಿಂಗೆಲ್ಲ ಅದ. ಅದಕ್ಕೇನದ ಕೃಷಿ ಅಂದ್ರೆ ಒಂದು ಬೀಜ ಬಿತ್ತೀವಿ, ಗಿಡ ಹಚ್ತೀವಿ, ಆ ಬೀಜಕ್ಕಿಂದ ಹುಳ ಬರಲ್ದಾಗ ನೋಡ್ಕೋತೇವು, ರೋಗ ಬರಲ್ದಾಗ ನೋಡ್ಕೋತೇವು. ಅದು ದೊಡ್ಡದಾಗ್ತದ, ಬೆಳೀತದ, ಬೆಳೆದಾದ್ಮೇಲೆ ರಾಶಿ ಮಾಡ್ತೀವಿ. ಆ ರಾಶಿ ಮಾಡಿದಾಗ ನಿಮ್ಗೆ ಜೋಳ, ತೊಗರಿ ಇದೆಲ್ಲ ಬರ್ತದ. ಜೋಳ ಆಯ್ತು ಒಂದೊಂದು. ಈಗ ಜೋಳ ಬರ್ತದ, ಜೋಳ ನಾವು ಬಳಸಕ್ಕಾಗಲ್ಲ. ಜೋಳಕ್ಕೆ ಏನ್ ಮಾಡ್ಬೇಕಾಗ್ತದೆ? ಬೀಸ್ಬೇಕು, ರೊಟ್ಟಿ ಮಾಡ್ಬೇಕು, ಅದು ಮಾಡ್ಬೇಕು. ಹೌದಾ? ಇಲ್ಲ ಅದೇ ತೊಗರಿ ಉಳುಕಾಗ್ತದೆ. ತೊಗರಿ ಕಾಳು ನೋಡ್ರಿ, ನೀವೆಲ್ಲರೂ ತೊಗರಿ ಬ್ಯಾಳಿ ಗೊತ್ತಾವ. ತೊಗರಿ ಕಾಳು ನೋಡಿಲ್ಲ. ತೊಗರಿ ಕಾಳು ಏನವ ಅವಕ್ಕ ನೀರ್ ಅವಕ್ ಬ್ಯಾಳಿ ಮಾಡ್ಬೇಕಾಗ್ತದೆ. ಬ್ಯಾಳಿ ಹೆಂಗ್ ಮಾಡ್ತಾರ? ಕುಟ್ಟಿ ಬೇಕಾದ್ರೆ ಫಸ್ಟ್ ನೀರಾಗ ನೆನಾಕ್ತಾರ. ನೀರಾಗ ನೆನಾಕಿ ಬಿಸ್ಲಾಗಿಟ್ಟು ಬ್ಯಾಳಿ ಆದಾಗ ಬ್ಯಾಳಿ ಬರ್ತದೆ.
ಇದು ನಿಮ್ಗೆ ಗೊತ್ತ ಎಲ್ಲ ಕೃಷಿ ಯಾಕೆ ತಿಳ್ಕೊಬೇಕು ಅಂತಂದ್ರೆ ಇದು ಗೊತ್ತಿಲ್ಲ ತಿಳ್ಕೊರ್ ನಾಳೆ ಯಾವ ಮಾಡೋರ್ ಇರ್ಲಿಲ್ಲ ಅವಾಗ ಏನಾಗ್ತದ ರೊಟ್ಟಿ ಮಾಡಕ್ಕೆ ಎಲ್ಲರಿಗೂ ಬರ್ತದೆ ಯಾರಿಗಾರ ಬರ್ತದೆ ವೆರಿ ಗುಡ್ ನಿಮಗೂ ಬರ್ತದೆ ವೆರಿ ಗುಡ್ ರೊಟ್ಟಿ ಮಾಡಕ್ ಬರ್ತದ ಗುಡ್ ಈಗ ನೋಡ್ರಿ ರೊಟ್ಟಿ ಮಾಡಕ್ ಇರಲ್ದ ಅಂತೇಳಿ ಮಷಿನ್ ರೊಟ್ಟಿ ಬಂದಾವ್ ಉಂಡ್ರಿ ಮಷಿನ್ ರೊಟ್ಟಿ ಕಾರ್ಯಕ್ರಮದಾಗ ಅವ್ ರುಚಿ ಬರ್ತಾವ ಕೈಲೇ ಮಾಡಿ ರೊಟ್ಟಿ ರುಚಿ ಬರ್ತಾವ ಎಲ್ಲಾ ಗೊತ್ತದ ನಿಮಗ ಅದರಿಂದ ಮಾಡಕ್ ಯಾರು ಇಂಟ್ರೆಸ್ಟ್ ಇಲ್ಲ ಅದಕ್ಕೆ ನೀವೇನ್ ಮಾಡ್ಬೇಕು ಕೃಷಿ ಅಂದ್ರೆ ಈಗ ಎಲ್ಲರೂ ಈ ಸಲ ಎಲ್ಲರೂ ಒಂದ್ ಸ್ವಲ್ಪ ಪ್ಲಾಸ್ಟಿಕ್ ತಗೊಂಡು ಒಂದ್ ಹಾಲಿನ ಪ್ಲಾಸ್ಟಿಕ್ ಬರ್ತಾವಲ್ಲ ಅದ್ರೊಳಗೆ ಸ್ವಲ್ಪ ಮಣ್ಣು ಹಾಕಿ ಒಂದ್ ಹುಣಚಿ ಗಿಡ ಒಂದ್ ಮಾವಿನ ಗಿಡ ಬೆಳೆಸ್ ನೋಡ್ರಿ ಹೆಂಗಿರ್ತದೆ ಆಮೇಲೆ ಮನ್ಯಾಗ ಒಂದ್ ಸ್ವಲ್ಪ ಜಾಗ ಐತಪ್ಪ ಅಂದ್ರೆ ಕೊತ್ತಂಬರಿ ಬೀಜ ತಗೋರಿ ಮನ್ಯಾಗ ಯಾವ್ದು ಮೆಂತೆ ಬೀಜ ಇರ್ತಾವ ಜೋಳನು ಬೆಳೆಸ್ ನೋಡ್ರಿ ಗೋಧಿ ಬೆಳೆಸ್ ನೋಡ್ರಿ ಎಷ್ಟ್ ಆತಾವ ಅಂತೇಳಿ ಎರಡೆರಡೆ ಬೀಜ 2 ಜೋಳ ಹಾಕ್ರಿ 2 ಮೆಕ್ಕಿತನಿ ಹಾಕ್ರಿ ಮನ್ಯಾಗ ಯಾವ ಬೀಜ ತಗೋರಿ ಸಜ್ಜಿ ಬೀಜ ಇದ್ರ ಸಜ್ಜಿ ತಗೋರಿ ಗೋಧಿ ಇದ್ರ ಗೋಧಿ ಹಾಕಿ ನೋಡ್ರಿ ಅವಾಗ ಹೆಂಗ್ ಬೆಳಿತಾವ ಎಷ್ಟು ಬೆಳಿತದ ಅದ್ ನೋಡಾಟ ನಿಮ್ ಖುಷಿ ಏನ್ ಕೊಡ್ತದ ನೋಡ್ರಿ ಅದು ಅಬ್ಸರ್ವ್ ಮಾಡ್ರಿ ಕೃಷಿ ಅಂದ್ರೆ ಏನು ಇದು ಆಯ್ತು ಕೃಷಿ ಜೊತೆ ಮತ್ತೇನೇನ್ ಬರ್ತಾವ ಕೃಷಿದಾಗ ಆಕಳ ಸಾಕ್ತಾರ ಮತ್ತೇನ್ ಸಾಕ್ತಾರ ಎಮ್ಮಿ ಸಾಕ್ತಾರ ಎತ್ತ ಕುರಿ ಶೀಪ್ ಗೋಟ್ ಹೆಣ್ ಕೋಳಿ ಸಾಕ್ತಾರ ಎತ್ತ ಕತ್ತಿ ಸಾಕ್ತಾರ ನಾಯಿ ಬರ್ಡ್ಸ್ ಆಕಳ ಕುದುರೆ ಕುರಿ ಜೇನುಳ ಗೊತ್ತ ಜೇನ್ ತುಪ್ಪ ತಿಂದಿರಿ ಎಲ್ಲರೂ ಹೌದಾ ಎಲ್ಲಿ ತಿಂದಿರಿ ನೀವು ಗಿಡದಂತ ತಿಂದಿರಿ ಖರೆ ಖರೆ ಹೊಲ್ದಂತ ತಿಂದಿರಿ ವೆರಿ ಗುಡ್ ಬರೇ ಪಾಕಿಗೆಲ್ಲ ಡಬ್ಬಿ ಬರ್ತಾವಲ್ಲ ಆ ಜೇನ್ ತುಪ್ಪ ಬೇರೆ ಹೊಲ್ದಾಗ ಹೊಡಿತಾರಲ್ಲ ಅದು ಬೇರೆ ಅಂದ್ರೆ ಗಿಡ ಗೂಡ್ ಕಟ್ಟಿರ್ತದ ಅದು ಜೇನ್ ತುಪ್ಪ ತುಪ್ಪ ವೆರಿ ಗುಡ್ ಅದೇ ಜೇನುಳ ಹೊಲ್ದಾಗ ಇರ್ತಾವ ಜೇನುಳ ಏನ್ ಮಾಡ್ತಾವ ಕೃಷಿ ಒಳಗ ಇವೆಲ್ಲ ಒಂದಕ್ಕೊಂದು ತಿಳ್ಕೊಬೇಕು ಇದು ಏನ್ ಮಾಡ್ತಾ ಕೃಷಿ ಒಳಗ ಇದು ಏನ್ ಮಾಡ್ತಾ ಕೃಷಿ ಒಳಗ ಜೇನುಳ ಏನ್ ಮಾಡ್ತಾ ಕೃಷಿ ಒಳಗ ಕಚ್ಚತದ ಕಚ್ಚದಲ್ಲ ಒಳ್ಳೇದ್ ಏನ್ ಮಾಡ್ತದ ಜೇನ್ ತುಪ್ಪ ಬಿಟ್ಟು ಏನ್ ಮಾಡ್ತದ ಪರಾಗ ಸ್ಪರ್ಶ ಅಂತ ಕೇಳಿರಿ ಬಯಾಲಜಿ ಒಳಗ ಪಾಲಿನೇಷನ್ ಅಂತಾರ ಪಾಲಿನೇಷನ್ ಅಂತಾರ ಏನ್ ಮಾಡ್ತದ ಗಂಡು ಹೂವ ಹೆಣ್ಣು ಹೂವ ಸೇರಿದಾಗ ಅದ್ರ ಬೀಜ ಹುಡ್ತಾವ ಹೌದಾ ಈಗ ಗಂಡು ಹೂವ ಹೆಣ್ಣು ಹೂವ ಸೇರ್ಸ ಕೆಲಸ ಮಾಡ್ಬೇಕಲ್ಲ ಆ ಸೇರ್ಸಾ ಕೆಲಸ ಏನ್ ಮಾಡ್ತಾವ ಜೇನುಳ ಮಾಡ್ತಾವ ಒಂದು ಜೇನುಳ ಮೇಲೆ ಕೂತು ಇನ್ನೊಂದ್ ಜೇನುಳ ಒಂದ್ ಹೂವಿನ ಮೇಲೆ ಕೂತು ಇನ್ನೊಂದು ಹೂವಿನ ಮೇಲೆ ಇನ್ನೊಂದು ಹೂವಿನ ಮೇಲೆ ಹಿಂಗ್ ಹೋಗ್ತಾ ಹೋಗ್ತದ ಅವಾಗ ಏನಂತ ಇಳುವರಿ ಹೆಚ್ಚಿಗೆ ಆಗ್ತದೆ ಕೃಷಿ ಒಳಗ ಒಂದು ಜೇನು ಗೂಡಿತ್ತಪ್ಪ ಅಂತಂದ್ರೆ ಇಳುವರಿ ಹೆಚ್ಚಿಗೆ ಆಗ್ತದ ಅದಕ್ಕೆ ನಾವು ಜೇನುಳ ಇರ್ಬೇಕಾದ್ರೆ ಏನೇನ್ ಮಾಡ್ಬೇಕು ಎಲ್ಲಾ ಕಡೆ ಗಿಡ ಹೆಚ್ಚಿಗಾಗಬೇಕು ಯಾಕ ಗಿಡ ಹೆಚ್ಚಿಗಾದಾಗ ಹೂವಗಳು ಹೆಚ್ಚಿಗಾಗ್ತಾವ ಹೂವಗಳು ಹೆಚ್ಚಿಗಾದಾಗ ಅದ್ರ ಊಟ ಜೇನುಳ ಹೆಚ್ಚಿಗಾಗ್ತಾವ ಜೇನುಳ ಐನ್ಸ್ಟೀನ್ ಅಂತ ಹೆಸರು ಕೇಳಿರಿ ಯಾರವ್ರು ಮಹಾನ್ ವಿಜ್ಞಾನಿ ಯಾವ್ದ ಐನ್ಸ್ಟೀನ್ ಅಂತೇಳಿ ಆಲ್ಬರ್ಟ್ ಐನ್ಸ್ಟೀನ್ ಅಂತೇಳಿ ಆ ವಿಜ್ಞಾನಿ ಬಹಳ 1000 ಸಾಯಕಿನ ಮೊದಲು ಹೇಳೋಗ್ಯಾರ ಏನಂತೇಳಿ ಭೂಮಿ ಮೇಲೆ ಎಂದ ಜೇನುಳ ಸಾಯ್ತಾವ ಅದು ಆದ 4ನೇ ವರ್ಷಕ್ಕೆ ನೀವು ಯಾರು ಇರಲ್ಲ ಮನುಷ್ಯರು ಯಾರು ಇರಲ್ಲ ಯಾಕ ಜೇನುಳ ಇರ್ಲಿಲ್ಲ ಅಂದ್ರ ಪರಾಗಸ್ಪರ್ಶ ಆಗಲ್ಲ ಪರಾಗಸ್ಪರ್ಶ ಆಗಲಿಲ್ಲ ಅಂದ್ರೆ 4-5 ವರ್ಷನಾಗ ಎಲ್ಲಾ ಗಿಡಗಳು ಸಾಯ್ಲಿಕ್ ಶುರು ಆತಾವ ಎಲ್ಲಾ ಗಿಡಗಳು ಸತ್ತು ಅಂದ್ರ ಮನುಷ್ಯ ಸಾಯ್ತಾನ ಅದಕ್ಕೆ ನಾವು ರೈತರ ಕೃಷಿಕರು ಯಾಕೆ ಬೇಕು ಕೃಷಿಕರಂದ್ರ ಡಾಕ್ಟರ್ ಉಳಿಬೇಕಾದ್ರೆ ಕೃಷಿಕ್ ಬೇಕು ಇಂಜಿನಿಯರ್ ಉಳಿಬೇಕಾದ್ರೆ ಕೃಷಿ ಬೇಕು DC ಉಳಿಬೇಕಾದ್ರೆ ಕೃಷಿಕ್ ಬೇಕು ಹೌದಾ ಅದಕ್ಕೆ ಏನದ ಅಂದ್ರ ಹಿಂಗೆಲ್ಲಾ ತಿಳ್ಕೊಂಡು ನಿಮ್ ಟೈಮ್ ಅದಕ್ಕೆ ಅಂದ್ರ ಇದಕ್ ಕೃಷಿ ಅಂದ್ರ ಬರೇ ಗರೀಬ್ ರತ್ತಲ್ಲ ಕೃಷಿಕರಿಗೂ ಶ್ರೀಮಂತ ಹೆಂಗ ನಿಮ್ ಶಾಲ್ಯಾಗ ಅರ್ಧ ಮಂದಿ ಶಾಣೆ ಅರ್ಧ ಮಂದಿ ದಡ್ರು ಸ್ವಲ್ಪ DC ಆತರ ಒಬ್ರು ಪ್ಯೂನ್ ಆತಾರಲ್ಲ ಹಂಗ ರೈತ ಆದವ್ರನಾಗೂ ಬಹಳ ಶ್ರೀಮಂತರಾದವ್ರ ರೈತರಾದಾಗೂ ಗರೀಬ್ ಇದ್ದವ್ರ ಚಲೋ ಬುದ್ಧಿವಂತ ಯಾರಿರ್ತಾರ ಅವ್ರೆಲ್ಲರೂ ಶ್ರೀಮಂತರಿರ್ತಾರ ಆಯಾ ಫೀಲ್ಡ್ನ್ಯಾಗ ಅವ್ರವ್ರ ಫೀಲ್ಡ್ನ್ಯಾಗ ಅವ್ರವ್ರು ಯಾರು ಬುದ್ಧಿ ಇರ್ತಾರಲ್ಲ ಅವ್ರು ಶ್ರೀಮಂತರಾಗ್ತಾರ ಅದಕ್ಕೆ ನೀವೇನ್ ಮಾಡ್ಕೋಬೇಕು ಬುದ್ಧಿ ಬೆಳೆಸಕ್ ಏನ್ ಮಾಡ್ಬೇಕು ಅದು ಮಾಡ್ಬೇಕು ಬುದ್ಧಿ ಬೆಳೆಸ್ಬೇಕಾದ್ರೆ ಏನ್ ಮಾಡ್ಬೇಕು ರೈತ ಆಗೋದಲ್ಲ ಬುದ್ಧಿ ಬೆಳೆಸ್ಬೇಕಾದ್ರ ಫಸ್ಟ್ ಚಲೋ ಊಟ ಮಾಡೋದ್ ಕಲಿಬೇಕು ಚಲೋ ಊಟ ಅಂದ್ರೆ ಯಾವ್ದು ಹಣ್ಣ ತರಕಾರಿ ಮನ್ಯಾಗ ಅಡಿಗೆ ಮಾಡಿದ್ ಸಾತ್ವಿಕಾರ ಮನ್ಯಾಗ ಅಡಿಗೆ ಮಾಡಿದ್ ಊಟ ಮಾಡೋದ್ ಕಲಿಬೇಕು ಕುರ್ಕುರೆ ತಿನ್ನೋದು ಚಾಕ್ಲೇಟ್ ತಿನ್ನೋದು ಬಿಡಬೇಕು ಅದ್ರ ಜೊತೆಗೆ ಚಲೋ ಓದೋದ್ ಕಲಿಬೇಕು ಭಾರತೀಯ ಪರಂಪರೆ ನೀವೆಲ್ಲ ಬಂದ್ ಮಾತಾಡ್ಯಾರಲ್ಲ ಅವ್ರೆಲ್ಲರೂ ಓದಿ ಆ ರೀತಿ ಮಾತಾಡಂಗಾಗಿರ್ತಾರೆ ಅದಕ್ಕೆ ನೀವು ಶಾಲೆ ಜೊತೆಗೆ ಹೊಸ ಪುಸ್ತಕ ಓದೋದ್ ಕಲಿಬೇಕು ತಿಂಗಳಿಗೆ 1 ಪುಸ್ತಕ ವಾರಕ್ಕೆ 1 ಹೊಸ ಪುಸ್ತಕ ಸ್ವಲ್ಪ ಬಂದು ಖರೀದಿ ಮಾಡಿ ಓದೋದ್ ಕಲಿಬೇಕು ಹೌದಾ ಲಾಸ್ಟ್ ಮುಗಿಸಂಬ್ರಿ ಇದಕ್ಕ ನಮಸ್ಕಾರ